ಪ್ರಥಮ ಅಧ್ಯಾಯದಲ್ಲಿ ಅಮ್ಮನವರ ಶ್ಲೋಕ ಆಯ್ತು, ಅಂದ್ರೆ ಅಮ್ಮನವರ ವರ್ಣನೆ. ದ್ವಿತೀಯ ಅಧ್ಯಾಯದಲ್ಲಿ ಶ್ರೀಚಕ್ರದ ಒಂದು ವಿಚಾರವನ್ನ ತಿಳ್ಕೊಂಡ್ವಿ. ಈಗ ತೃತೀಯ ಅಧ್ಯಾಯದಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 24ನೇ ಶ್ಲೋಕದಿಂದ 34ನೇ ಶ್ಲೋಕದವರೆಗೂ ಮಾನವರಲ್ಲಿನ ಅಜ್ಞಾನ ನಿವಾರಣೆ ಹೇಗೆ ಮಾಡ್ಕೋಬೇಕು, ದ ಸೀಕ್ರೆಟ್ಸ್ ಆಫ್ ರಿಮೂವಿಂಗ್, ಅದೇನಂತ ಕರಿತೀವಿ, ಅದೊಂದು ರೀತಿಯಾದಂತಹ ಕಲ್ಮಶ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು, ಅದನ್ನ ಯಾವ ತರ ಅಜ್ಞಾನ ನಿವಾರಣೆ ಮಾಡ್ಕೋಬೇಕು. ಜೊತೆಗೆ ಜಗನ್ಮಾತೆಯ ಪರಾಕ್ರಮ ಹೇಳ್ತಾರೆ, ಅವಳು ಯಾವ ರೀತಿ ಶಕ್ತಿಶಾಲಿ ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ಅವತಾರದ ಪ್ರಯೋಜನಗಳೇನು. ತುಂಬಾ ಜನಕ್ಕೆ ಅನ್ಸುತ್ತೆ ಯಾಕೆ ಅಮ್ಮನವ್ರ ಅವತಾರ ಇರ್ಬೇಕು, ತುಂಬಾ ಶಾಂಬಲ ಅಂತ ಕರಿತೀವಿ, ಆ ತಾಯಿ ಈ ತಾಯಿ ಈ ದೇವಿ ಆ ದೇವಿ ಅಂತೆಲ್ಲ ಕರಿತೀವಲ್ವಾ. ಪ್ರತಿಯೊಂದು ಅವತಾರಕ್ಕೂ ಕೂಡ ಪ್ರಯೋಜನ ಇದೆ, ಅದನ್ನ ಇಲ್ಲಿ ಅವರು ಸ್ತುತಿಸ್ತಾರೆ. ಶ್ಲೋಕ ನಂಬರ್ 24ರಿಂದ 34. ನಾನು ಮೊದಲು ಆ ಶ್ಲೋಕಾಸ್ ಒಂದ್ಸಲ ರಿಸೈಟ್ ಮಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಆಮೇಲೆ ಅದನ್ನ ನಾವು ಹೇಳಿದಾಗ ಏನಾಗುತ್ತೆ, ಸರಿ ಹೋಗುತ್ತೆ. ದೇವರ್ಷಿ ಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ ಖಂಡಾಸುರವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಸಂಪತ್ಕರಿ ಸಮಾರೂಢ ಸಿಂಧುರ ವ್ರಜ ಸೇವಿತ ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿಭಿರಾವೃತ ಚಕ್ರರಾಜರಥಾರೂಢ ಸರ್ವಾಯುಧ ಪರಿಷ್ಕೃತ ಗೇಯ ಚಕ್ರರಥಾರೂಢ ಮಂತ್ರಿಣೀ ಪರಿಸೇವಿತ ಕಿರಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ ಜ್ವಾಲಾ ಮಾಲಿನಿಕಾ ಕ್ಷಿಪ್ತ ವನ್ಹಿ ಪ್ರಾಕಾರ ಮಧ್ಯಗ ಭಂಡ ಸೈನ್ಯವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸಕ ಭಂಡ ಪುತ್ರವಧೋದ್ಯುಕ್ತ ಬಾಲ ವಿಕ್ರಮನಂದಿತ ಮಂತ್ರಿಣ್ಯಂಬಾ ವಿರಚಿತ ವಿಷಂಗ ವಧತೋಷಿತ ವಿಶುಕ್ರ ಪ್ರಾಣ ಹರಣ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಮಹಾಗಣೇಶ ನಿರ್ಭಿಘ್ನ ವಿಘ್ನಯಂತ್ರ ಪ್ರಹರ್ಷಿತ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಕರಾಂಗುಲಿನ ಕೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶುಪತಸ್ತ್ರಾಗ್ನಿ ನಿರ್ದಗ್ಧಾಸುರ ಸೈನಿಕ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ಭಾಗ್ಭವಕೂಟೈಕ ಸ್ವರೂಪ ಮುಖ ಪಂಕಜ. ಶ್ಲೋಕ ನಂಬರ್ 24ರಿಂದ 34, 10 ಶ್ಲೋಕಗಳು ಅಮ್ಮನವರ ಅವತಾರ ನಾವು ತಿಳ್ಕೊಳ್ಳೋಣ. ಸೌಂದರ್ಯ ವರ್ಣನೆ ಸರ್ವ ಚರಾಚರ ಪ್ರಪಂಚದಲ್ಲಿ ಶ್ರೀಚಕ್ರ ರೂಪವಾಗಿ ಉದ್ಭವ ಆಗಿದೆ, ಅದನ್ನ ನಾವು ತಿಳ್ಕೊಂಡ್ವಿ. ಈ 22 ಮತ್ತು 23ನೇ ಶ್ಲೋಕದಲ್ಲಿ 2ನೇ ಅಧ್ಯಾಯದಲ್ಲಿ ಏನು ವರ್ಣನೆ ಮಾಡಿದ್ದಾರಲ್ವಾ, ಅದನ್ನ ಕಂಟಿನ್ಯೂಷನ್ 24 ಮತ್ತೆ 33ರ ಮಧ್ಯದಲ್ಲಿ ಅವರು ತರ್ತಾರೆ. ಅಂದ್ರೆ 64ನೇ ನಾಮದಿಂದ, ಸಹಸ್ರನಾಮದಲ್ಲಿ 64ನೇ ನಾಮದಿಂದ ಹಿಡಿದು 84ನೇದು ನಾಮದವರೆಗೂ ಅಮ್ಮನವರ ಅವತಾರಕ್ಕೆ ಕಾರಣನಾಗಿದ್ದು ಯಾರು? ಭಂಡಾಸುರ. ಆ ಭಂಡಾಸುರನ ವಧೆ ಯಾವ ತರ ಆಯ್ತು, ಆ ತಾಯಿಯ ಶಕ್ತಿ ಸೇನೆ ಏನು, ಒಂದು ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ ಶಕ್ತಿ ಸೇನೆ ಇರಬೇಕು. ಅದೇ ತರ ತಾಯಿಗೂ ಕೂಡ ಒಂದು ಶಕ್ತಿ ಸೇನೆ ಇತ್ತು, ಸೈನ್ಯ ಇತ್ತು, ಒಂದು ಆರ್ಮಿ ಇತ್ತು. ಅದು ಯಾರು, ಅವರ ವಿಜಯ ಪರಂಪರೆ ಏನು ಅನ್ನೋದನ್ನ 10 ಶ್ಲೋಕದಲ್ಲಿ ತುಂಬಾ ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡಿ, ಸುಂದರಕಾಂಡ ಪಾರಾಯಣ ಮಾಡ್ಬೇಕಾದ್ರೆ, ರಾಮಾಯಣದಲ್ಲಿ ಸುಂದರಕಾಂಡ ಬರುತ್ತಲ್ಲ, ಆ ಸುಂದರಕಾಂಡ ಪಾರಾಯಣದಲ್ಲಿ ಒಂದೊಂದು ಸರ್ಗ, ಒಂದೊಂದು ಶ್ಲೋಕ ಆಂಜನೇಯನ ಪರಾಕ್ರಮ ಹೇಳುತ್ತೆ. ಅಲ್ಲಿ ಆಂಜನೇಯ ಎಷ್ಟು ಬಲಿಷ್ಠವಂತ ಅನ್ನೋದನ್ನ ಹೇಳುತ್ತೆ. ಶ್ರೀರಾಮನ ಮೇಲೆ ಎಷ್ಟು ಭಕ್ತಿ ಇತ್ತು ಅಂತ ತೋರ್ಸುತ್ತೆ, ಪ್ರಭು ಭಕ್ತಿ ಅಂತ ತೋರ್ಸುತ್ತೆ. ಅಂದ್ರೆ ಹಿಡಿದ ಕೆಲಸವನ್ನ ಸಾಧಿಸ್ಬೇಕು ಅನ್ನೋ ಛಲ, ದೀಕ್ಷೆ, ನಿಶ್ಚಿತವಾದ ಬುದ್ಧಿ, ಆಲೋಚನೆ, ಶೌರ್ಯ, ಇದನ್ನೆಲ್ಲ ಯಾರ್ ನೋಡ್ ಕಲಿಬೇಕು ಅಂದ್ರೆ ಆಂಜನೇಯನ ನೋಡ್ ಕಲಿಬೇಕು. ಆ ಮಹಾತಾಯಿ ಸೀತಾದೇವಿಯ ಸಂದರ್ಶ ಆಗೋ ತನಕ ನಾನೇನು ಕುಡಿಯಲ್ಲ ಅನ್ನಲ್ಲ. ಅದರ ಅರ್ಥ ಏನು ಅಂದ್ರೆ, ಬಿಂದು ತ್ರಿಕೋಣ ಸ್ವರೂಪಿಣಿಯಾದಂತಹ ದೇವಿ ದರ್ಶನ ಆಗೋ ತನಕ ಕೂಡ ನಾವು ನಮ್ಮ ಸಾಧನೆಯನ್ನ ಬಿಡಬಾರ್ದು.
ಯಾಕೆ ಅಂದ್ರೆ ಶ್ರೀವಿದ್ಯಾ ಸ್ವರೂಪವಾದಂತಹ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಯಾವ ಅಧ್ಯಾಯ ಬೇಕಾದ್ರೂ ಓಪನ್ ಮಾಡಿ ನೀವು ಓದ್ಬೋದು. ಆದ್ರೆ ಒಂದು ವಿಶೇಷವಾದ ಗುಣ, ಲಕ್ಷಣ, ರೂಪ, ಧ್ಯಾನ, ಧ್ಯೇಯ, ಸಾಕ್ಷಾತ್ಕಾರ ಇದರಿಂದ ಸಿಗುತ್ತೆ. ಈ 10 ಶ್ಲೋಕ, ಈ 3 ಅಧ್ಯಾಯಗಳಲ್ಲಿ ಒಟ್ಟು 35 ಶ್ಲೋಕಗಳನ್ನ ಬಾಯಿಪಾಠ ಮಾಡಿದ್ರೆ, ಕಂಠಪಾಠ ಮಾಡಿದ್ರೆ, ದಿನಕ್ಕೆ 1 ಸಲ ಪಾರಾಯಣ ಮಾಡಿದ್ರು ಕೂಡ ಅಮ್ಮನವರ ಸ್ವರೂಪ ನಮ್ ಕಣ್ಣು ಮುಂದೆ ಬರುತ್ತಂತೆ. ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾಳಂತೆ. ಮನ್ಸಲ್ಲಿ ನೀವೇನಾದ್ರೂ ಮಾತಾಡ್ತಿದ್ರೆ ನಿಮ್ ಒಟ್ಟಿಗೆ ಮಾತಾಡ್ತಾರೆ ಅವರು. ಈಗ ಈ ಶ್ಲೋಕಗಳ ಅಂತರ್ಯವನ್ನ ತಿಳಿಯೋಣ. ಭಂಡಾಸುರ ಮೊದಲು ರಾಕ್ಷಸ. ಅವರ ವಿಶೇಷ ಲಕ್ಷಣ ಏನ್ ಗೊತ್ತಾ? ಸೋಮಾರಿತನ. ಈಸ್ ಟೂ ಲೇಜಿ. ಯಾರಾದ್ರೂ ತುಂಬಾ ಸೋಂಬೇರಿತನ ಬೀಳ್ತಿದ್ರೆ ನೀನ್ ಭಂಡ ಅಂತ ಕರೀತಾರೆ, ನೋಡಿದ್ದೀರಾ? ತುಂಬಾ ಹಠ ಮಾಡ್ತಾ ಇದ್ರೆ ಭಂಡ ಅಂತ ಕರೀತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಭಂಡ? ಇಸ್ ನಥಿಂಗ್ ಬಟ್ ರಾಕ್ಷಸ. ನಿಂಗ್ ರಾಕ್ಷಸ ಗುಣ ಇದೆ ಅಂತ ಅರ್ಥ. ಅವನು ಅತಿಯಾದ ಆಹಾರ, ಅತಿಯಾದ ನಿದ್ರೆ ಯಾರ ಮನೇಲಿ ಇರುತ್ತೋ, ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಇರ್ತಾನೆ ಬಂಡಾಸುರ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರೆಲ್ಲ ಬಂಡಾಸುರನ ಅಭಿಮಾನಿಗಳಿಲ್ಲಿ. ಯಾರು ಅತಿಯಾದ ಊಟ ಮಾಡ್ತಿರೋ, ಅತಿಯಾದ ನಿದ್ರೆ ಮಾಡ್ತಿರೋ ಅವ್ರ ಹತ್ರ ಇರ್ತಾನೆ ಅವನು. ಈ ಅತಿ ನಿದ್ರಾಹಾರ, ಕೆಲಸ ಇಲ್ದೇ ಇದ್ರು ಕೂಡ ಅದಷ್ಟು ಕದೆ ಬರ್ತಕ್ಕಂಥ ಶ್ರೀಮಂತ ಒಂಥರ, ಅದು ಶ್ರೀಮಂತಿಕೆ, ಸಿರಿ ಅಂತ ಕರಿತೀವಿ. ಇದೆಲ್ಲ ಸೇರಿಬಿಟ್ಮೇಲೆ ಅಹಂಕಾರ ತನ್ನಿಂದ ತಾನೇ ಕ್ರಿಯೇಟ್ ಆಗ್ಬಿಡುತ್ತೆ. ಆ ಎದುರುಗಡೆ ಇರೋ ವ್ಯಕ್ತಿ ಅಳ್ತಾ ಇದ್ರು ಕೂಡ ಸ್ಪಂದಿಸಲ್ಲ, ಅಮಾನುಷವಾಗಿ ಪೀಡಿಸ್ತಾ ಇರ್ತೀವಿ, ಹಿಂಸೆ ಕೊಡ್ತಾ ಇರ್ತೀವಿ, ರಾಕ್ಷಸ ಪ್ರವೃತ್ತಿನ ತೋರಿಸ್ತಾ ಇರ್ತೀವಿ. ತುಂಬಾ ಜನ ಕೇಳ್ತೀರಾ, ಸರ್ ತುಂಬಾ ರೋಡು, ಅದ್ ಯಾಕೆ ಹಾಗೋ ಗೊತ್ತಿಲ್ಲ, ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ಲ ವ್ಯಕ್ತಿಗೆ. ಬಿಕಾಸ್ ಅವರಲ್ಲಿರೋ ಕ್ಯಾರೆಕ್ಟರು ಭಂಡಾಸುರನ ಕ್ಯಾರೆಕ್ಟರು, ಹಾಗಾಗಿ ಅದಾಗ್ತಾ ಇದೆ. ಅಂತಹವರು ರಾಕ್ಷಸರಲ್ಲೇ ಅಧಮನಾಗಿ ರಾಕ್ಷಸ ಅಂತ ಅನಿಸ್ಕೊಂತಾರೆ. ಯಾವ ತರ? ಭಂಡಾಸುರಂತರ. ಯಾಕೆ ಗೊತ್ತಾ? ಅವನು ಬಲಹೀನರನ್ನ, ಧನಹೀನರನ್ನ, ಅಶಕ್ತರನ್ನ, ಸ್ತ್ರೀಯರನ್ನ, ದೈವ ಭಕ್ತರನ್ನ, ಸಾಧುಗಳನ್ನ ಹಿಂಸಿಸ್ತವನು. ಚಿತ್ರ ಹಿಂಸೆ ಮಾಡಿ ಆನಂದ ಪಡ್ತಾ ಇರ್ತಕ್ಕಂಥವನು ಅವನು. ತನ್ನ ಚಿತ್ರ ಹಿಂಸೆಗೊಳಗಾಗುವಂತೆ ಅವನು ಮಾಡ್ತಾ ಇರ್ತಾನೆ. ಈ ಕಲಿಯುಗದಲ್ಲೂ ಕೂಡ ಅವನು ಭೂತವಾಗಿ ಎಲ್ಲರನ್ನೂ ಕಾಡ್ತಾ ಇರ್ತಾನೆ. ಇಂತಹ ರಾಕ್ಷಸರು ಪ್ರಬಲವಾದಾಗ ದೈವಗಳು ಏನು ಮಾಡಕ್ ಸಾಧ್ಯ ಇಲ್ಲ. ದೈವ ತಟಸ್ಥ ಆಗ್ಬಿಡುತ್ತೆ. ತುಂಬಾ ಜನ ಕೇಳ್ತಿರ್ತೀರ, ಇಷ್ಟೋ ಪೂಜೆ ಮಾಡ್ತೀವಿ, ದೇವ್ರನ್ನ ನಂಬ್ತೀವಿ, ಬಟ್ ಸ್ಟಿಲ್ ನಮ್ಗೇನೋ ಒಂಥರ ಬ್ಲಾಕೇಜು, ನಾವೇನ್ ಮಾಡಿದ್ರು ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂದ್ರೆ ನೀವು ಮನೆಯಲ್ಲಿ ಶುದ್ಧತೆ ಇಲ್ಲ ಅಂದ್ರೆ, ನೀವು ಮನಸ್ಸಲ್ಲಿ ಶುದ್ಧತೆ ಇಲ್ಲ ಅಂದ್ರೆ, ಅಥವಾ ನೀವು ಅಪಚಾರವನ್ನ ಎಸಗ್ತಾ ಇದ್ರೆ, ಅವಾಗ ಏನಾಗುತ್ತೆ ಅಂದ್ರೆ ದೈವಿ ಕಡೆ ಹೋಗಿ ರಾಕ್ಷಸ ತತ್ವ ತುಂಬ್ಕೊಂಡ್ಬಿಡ್ತು ಅಂದ್ರೆ ಇನ್ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬಿಟ್ರು ಕೂಡ ಅಲ್ಲಿ ಅದು ಅಷ್ಟು ಬೇಗ ಕ್ಲಿಯರ್ ಆಗೋದಿಲ್ಲ. ದೈವಸ್ಥಾನ ಕಳ್ಕೊಂಡ್ಬಿಡುತ್ತೆ ಮನೆ. ಹಾಗಾಗಿ ಈ ವೀಣಾ ಮೇಡಮ್ ಎಲ್ಲ ಕ್ಲಾಸಲ್ಲಿ ಹೇಳ್ತಾ ಇರ್ತಾರಲ್ಲ, ಸಾಯಂಕಾಲದ ಹೊತ್ತು ಏನ್ ಮಾಡ್ಬೇಕು, ಬೆಳಗ್ಗೆ ಹೊತ್ತು ಏನ್ ಮಾಡ್ಬೇಕು, ಹೊರಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು. ಸೊ ಅದೆಲ್ಲ ಯಾಕೆ ಅವ್ರು ಹೇಳ್ತಾ ಇದಾರೆ ಅಂದ್ರೆ, ಬಿಕಾಸ್ ನಿಮ್ಮ ಮನೆಯಲ್ಲಿ ದೈವಿ ಸ್ಥಾನ ಹೆಚ್ಚಾಗ್ಲಿ ಅಂತ. ನೀವು ಮಾಡ್ತಿಲ್ಲ ಅಂತೆಲ್ಲ ಮಾಡ್ತೀರಾ, ಬಟ್ ಮಾಡೋದ್ರಿಂದ ಸರಿಯಾಗಿ ಮಾಡ್ಬೇಕಲ್ವಾ, ಉಪಕ್ರಮ ಮಾಡ್ಬೇಕಲ್ವಾ. ಹಾಗಾಗಿ ಆ ವಿಚಾರ ಇಂಪಾರ್ಟೆಂಟ್. ಯಾವ ಯಾವ ಯುಗದಲ್ಲಿ ತಾಯಿ ಶಕ್ತಿ ಸ್ವರೂಪಿಣಿಯಾಗಿ ಅವತಾರವನ್ನ ಎತ್ತುತ್ತಾಳೆ ಅಂದ್ರೆ ರಾಕ್ಷಸರು ಕ್ರಿಯೇಟ್ ಆದಾಗ, ರಾಕ್ಷಸರ ಉಪಟಳ ಹೆಚ್ಚಾದಾಗ. ಚಂಡ, ಮುಂಡ, ಶುಂಭ, ನಿಶುಂಭ, ಮಹಿಷಾಸುರರಂತಹ ಎಷ್ಟೋ ರಾಕ್ಷಸರನ್ನ ಹತ ಮಾಡ್ಲಿಕ್ಕೆ ಅಮ್ಮ ಯಾವ ಅವತಾರ ಎತ್ತಿದ್ಲು? ಚಂಡಿ, ದುರ್ಗಾ, ಕಾಳಿ, ಚಾಮುಂಡಿ, ರಕ್ತಕಾಳಿ, ಭ್ರಮರ, ಹೀಗೆ ಎಷ್ಟೋ ಅವತಾರವನ್ನ ಎತ್ತಿ ಜಗತ್ತಿನಲ್ಲಿ ರಾಕ್ಷಸರ ಬಾಧೆಯನ್ನ ಅವಳು ತಪ್ಪಿಸಿದ್ದಾಳೆ. ಹಾಗಾಗಿ ಅವತ್ತು ಇವತ್ತು ಎಂದೆಂದಕ್ಕೂ ಕೂಡ ಭಕ್ತರಿಂದ ಪೂಜೆಯನ್ನ ಸ್ವೀಕರಿಸ್ತಾ ಇದ್ದಾಳೆ, ಅನುಗ್ರಹಿಸ್ತಾಳೆ. ಮತ್ತೆ ಇನ್ನು ಅವಳ ರೂಪ ಬಹಳ ವಿಶೇಷವಾಗಿರುತ್ತೆ. ಬಾಲ, ಚಂಡಿ ಇದೆಲ್ಲ ಇದೆಯಲ್ಲ, ಇದು ವಿಶೇಷವಾದಂತಹ ರೂಪ. ಈ ಅಮ್ಮನವ್ರನ್ನ ಹೊಲ್ಸ್ಕೋಬೇಕಾದ್ರೆ ಈ ಚಂಡಿ ರೂಪವನ್ನ ಹೊಲ್ಸ್ಕೊಂಡವ್ರು ಯಾರು ಗೊತ್ತಾ? ಯಾರು ಉಗ್ರವಾದಂತಹ ಕೆಲಸಕ್ಕೆ ಕೈ ಹಾಕ್ತಾ ಇರ್ತಾರೆ, ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತಾರೆ, ಅವ್ರು ಚಂಡಿ ದೇವಿನ ಬೇಗ ಆಹ್ವಾನ ಮಾಡ್ಕೊಂತಾರೆ. ಒಳ್ಳೆ ಕೆಲ್ಸಕ್ಕೂ ಆಹ್ವಾನ ಮಾಡ್ಕೋಬಹುದು, ಆದ್ರೆ ಅವರು ಈ ಕೆಲವೊಂದ್ಸಲ ಹೇಳ್ತಾ ಇರ್ತೀವಿ ನೋಡಿ, ಈ ದೇವರನ್ನ ಪರ್ಟಿಕ್ಯುಲರ್ ಆಗಿ ಪೂಜೆ ಮಾಡಿ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕೆ ಅಂದ್ರೆ ಆ ದೇವರಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ, ಆ ಶಕ್ತಿಯಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಇಲ್ಲೂ ಅಷ್ಟೇನೆ, ಮಂತ್ರ ಸಾಧನೆ ಉಪದೀಕ್ಷೆ ಬೇಕು ಅಂದ್ರೆ ಆಯಾಯ ದೇವರನ್ನ ನಾವು ಪೂಜೆ ಮಾಡ್ಬೇಕಾಗತ್ತೆ. ಈಗ ಪ್ರತಿ ದೇವಿ ರೂಪದಲ್ಲೂ ಯಂತ್ರ ಇದೆ, ತಂತ್ರ ಇದೆ, ಮಂತ್ರ ಇದೆ, ಅಷ್ಟೋತ್ತರ ಶತನಾಮ ಇದೆ, ಸಹಸ್ರನಾಮ ಇದೆ, ಕವಚ ಇದೆ, ಹೃದಯ ಇದೆ.
ಇದೆಲ್ಲ ಕ್ರಿಯೇಟ್ ಆಗಿದ್ದು ಆಯಾ ಮಹರ್ಷಿಗಳ ಸ್ತುತಿಯಿಂದ ಅಲ್ವಾ. ಈಗ ಬಂಡಾಸುರನನ್ನ ವಧಿಸ್ಲಿಕ್ಕೆ ಅಮ್ಮನವರು ತಾವೇ ಅವತಾರವನ್ನ ಎತ್ತಿ ಬಂದಾಗ ದೇವತೆಗಳೆಲ್ಲ ಸಂತೋಷ ಆಗಿದ್ದಾರೆ. ದೇವಲೋಕದಲ್ಲಿ ಅವರೆಲ್ಲ ಸೇರಿ ಯಜ್ಞ ಮಾಡ್ತಾ ಇದ್ದಾರೆ, ಮಹಾಯಜ್ಞ. ಅಮ್ಮನವ್ರು ಹಾಗೆ ಪ್ರಸನ್ನಳಾಗಲ್ಲ. ಅಮ್ಮನವ್ರಿಗಿರೋ ಶಕ್ತಿ ಅಮ್ಮನ್ಗೆ ಗೊತ್ತಾಗಲ್ಲ ಒಂದ್ಸಲ. ಈಗ ನಮ್ಮ ಪವರ್ ನಮ್ಗೆ ಗೊತ್ತಾಗಲ್ಲ ಅಂತೀವಲ್ವಾ, ಹಾಗೆ ಅವಳಿಗೆ ಯಜ್ಞವನ್ನ ಏರ್ಪಾಡು ಮಾಡಿ ಯಜ್ಞದಲ್ಲಿ ಹವಿಸ್ಸನ್ನ ಕೊಟ್ಟು ಆಕೆಯನ್ನ ಬಹಳಷ್ಟು ವರ್ಣನೆ ಮಾಡಿದಾಗ ದೇವಿ ಜಾಗೃತಳಾಗ್ತಾಳೆ. ದೇವತೆಗಳು ಋಷಿ ಮುನಿಗಳು ಸೇರಿ ಏನ್ ಮಾಡ್ತಾ ಇದ್ದಾರೆ, ಯಜ್ಞವನ್ನ ಮಾಡ್ತಾ ಇದ್ದಾರೆ. ಯಜ್ಞ ಮಾಡಿದ ಮೇಲೆ ಆ ಯಜ್ಞ ಕುಂಡಲಿಯಿಂದಲೇ ತಾಯಿ ಉದ್ಭವವಾಗ್ತಾಳೆ. ಅದಕ್ಕೆ ಅವಳನ್ನ ಚಿದಗ್ನಿಕುಂಡ ಸಂಭೂತ ಅಂತ ಕರಿತೀವಿ. ಯಜ್ಞದಿಂದ ಉದ್ಭವವಾಗ್ತಾಳೆ ಅವಳು, ಶ್ರೀಮಾತೆ. ಬಂಡಾಸುರ ಒಂದು ಪಟ್ಟಣ ಮಾಡ್ಕೊಂಡಿರ್ತಾನೆ, ರಾಕ್ಷಸ ಒಂದು ನಗರವನ್ನ ಮಾಡ್ಕೊಂಡಿರ್ತಾನೆ. ಶೂನ್ಯಕ ಅಂತಕ್ಕಂಥ ರಾಜಧಾನಿ, ಒಂದು ಕ್ಯಾಪಿಟಲ್ ಶೂನ್ಯಕ. ಶೂನ್ಯಕ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. ಅವನಿಗೆ ಬೇಕಾದ ಸುರಿ ಲಕ್ಷಣ ಗುಣಗಳು ಎಲ್ಲವೂ ಕೂಡ ಅವನ ದೇಶದಲ್ಲಿತ್ತು. ಅವನ್ ಯಾವ ಪ್ರದೇಶದಲ್ಲಿ ಇದ್ನೋ ಎಲ್ಲಕ್ಕೆ ಬರೀ ಕೆಟ್ಟು ಗುಣನೇ ಇತ್ತು. ಅಲ್ಲಿ ಯಾರೇ ಮನುಷ್ಯರು ಕಾಲಿಕ್ಕಿದ್ರು, ದೇವತೆಗಳ ಕಾಲಿಕ್ಕಿದ್ರು ಅವ್ರಿಗೂ ಅದೇ ಬುದ್ಧಿ ಬರ್ತಾ ಇತ್ತು. ಯಾವ ಬುದ್ಧಿ? ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅರಿಷಡ್ವರ್ಗಗಳು, ಅದು ಬರ್ತಾ ಇತ್ತು. ಇದು ನಮ್ಮ ಮಾನವರ್ಗಿರ್ತಕ್ಕಂಥ ಮೂಲ ಗುಣ. ಆಧ್ಯಾತ್ಮತೆಗೆ 6 ಶತ್ರುಗಳು. ಹಾಗಾಗಿ ನಾವು ಬಹಳ ಜನ ಒಳ್ಳೆಯವ್ರ ತರ ಕಾಣಿಸಿದ್ರು ಅವ್ರು ಒಳ್ಳೆಯವರಲ್ಲ. ಅಂತರ್ಗತವಾಗಿ ಹೊಂಚಾಗ್ತಾ ಇರ್ತಾರೆ. ಸಮಯ ಬಂದಾಗ ಅವರು ನಮ್ಮನ್ನ ಉಪಯೋಗ ಮಾಡ್ಕೊಂತಾರೆ. ಇದು ಸಾಮಾನ್ಯ ಮನುಷ್ಯರ ವಿಚಾರ. ಹಾಗಾಗಿ ಇಲ್ಲಿ ದೇವಿ ಏನ್ ಮಾಡ್ತಾ ಇದ್ದಾಳೆ, ಆ ಪಟ್ಟಣದ ವಿಶೇಷವನ್ನ ಮೊದಲು ತಿಳ್ಕೊಂತಾ ಇದ್ದಾಳೆ. ಆ ಗುಣಗಳ ಜೊತೆಗೆ ಅವನಿಗೆ ಇದ್ದಂತ ದೊಡ್ಡ ಶತ್ರು ಸೋಮಾರಿತನ, ಅಹಂಕಾರ. ಹಾಗಾಗಿ ಶೂನ್ಯಕ ಪಟ್ಟಣ ಅಂತ ಅವನು ಮಾಡ್ಕೊಂಡಿದ್ದ. ಇವನಿಗೆ ಮಕ್ಕಳು, ರಾಕ್ಷಸನಿಗೆ ಮಕ್ಕಳು ಎಷ್ಟು ಜನ ಗೊತ್ತಾ? 30 ಪುತ್ರ ರತ್ನಗಳಿದ್ರು ಅವನಿಗೆ. 30 ಜನ ಗಂಡು ಮಕ್ಕಳಿದ್ರು. ಯಾರಿಗೆ? ಭಂಡಾಸುರನಿಗೆ. ಆ ತಂದೆಗೆ ತಕ್ಕ ಮಕ್ಕಳು ಅನ್ನೋ ತರ ಅವ್ರು ಏನ್ ಮಾಡ್ತಿದ್ರು, ಶೂನ್ಯಕ ಪಟ್ಟಣ ಪ್ರಭಾವವನ್ನ ವಿಸ್ತರಿಸ್ಬೇಕು ಅಂದ್ಬಿಟ್ಟು ಎಲ್ಲಂದ್ರಲ್ಲಿ ಚಿತ್ರಹಿಂಸೆ ಕೊಡ್ತಾ ಇದ್ರು. ಋಷಿ ಮುನಿಗಳಿಗೆ, ಮನುಷ್ಯರಿಗೆ, ದೇವತೆಗಳಿಗೆ, ಎಲ್ರಿಗೂ ಚಿತ್ರಹಿಂಸೆ. ಆದ್ರೆ ಅವನಿಗೊಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ಹೆಸರೇ ವಿಶಂಗ. ಕರೆಕ್ಟ್ ಕೇಳಿಸ್ಕೋಬೇಕು ನಾನು ಹೇಳದ್ನ. ಅವನು ಬಂಡಾಸುರ. ಬಂಡಾಸುರನಿಗೆ 30 ಜನ ಪುತ್ರರು. ಅವ್ರಿಗೆಲ್ಲ ಒಬ್ಬ ಮಂತ್ರಿ ಇರ್ತಾನೆ ರಾಜನಿಗೆ. ಆ ಮಂತ್ರಿ ಹೆಸರು ವಿಶಂಗ. ಅವನಿಗಂತೂ ಸಜ್ಜನಿಕೆ ಅಂದ್ರೇನೆ ಗೊತ್ತಿಲ್ಲ, ಸಜ್ಜನರ ಸಂಘ ಅಂದ್ರೆ ಗೊತ್ತಿಲ್ಲ, ಒಳ್ಳೆ ಮಾತುಗಳು ಅಂದ್ರೆ ಗೊತ್ತಿಲ್ಲ. ಕೇವಲ ರಕ್ತ ಮಾಂಸ ಸಾಯಿಸೋ ಮಾತೇ ಆಡ್ತಾ ಇರ್ತಾನೆ ಪ್ರತಿನಿತ್ಯ. ಯಾಕೆ ಈ ತರ ಆಗುತ್ತೆ ಗೊತ್ತಾ? ಯಾವಾಗ ನೀವು ಒಳ್ಳೆ ವ್ಯಕ್ತಿಗಳ ಸಂಘ ಮಾಡಲ್ಲ, ಸತ್ಸಂಗಗಳನ್ನ ಮಾಡಲ್ಲ, ಸಜ್ಜನರ ಸಂಘಗಳನ್ನ ಮಾಡಲ್ಲ, ಈ ತರ ಭಾವನೆ ನಿಮ್ಮ ಮನ್ಸಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಅವನ್ ಕತೆ ಆಯ್ತು. ಈಗ 2ನೇ ಮಂತ್ರಿ ಇದ್ದ ಅವನಿಗೆ. 2ನೇ ಮಂತ್ರಿನೇ ವಿಶುಕ್ರ. ಅವನು ತೇಜಸ್ ಇರ್ಲಿಲ್ಲ, ಅವನ್ಗೆ ಬಲ ಇರ್ಲಿಲ್ಲ, ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಇಲ್ಲದವನಾಗಿದ್ದ. ವಿಶುಕ್ರನಿಗೆ ರಾಕ್ಷಸ ಬಲ ಇದ್ರೂ ಕೂಡ ಸದ್ಭಾವನೆ, ಸದಾಲೋಚನೆ, ಸದಾಚರಣೆ ಅಂತಕ್ಕಂಥ ಒಳ್ಳೆ ಬಲವನ್ನ ಪಡಿಸ್ಕೊಳ್ಳಿಲ್ಲ. ಒಬ್ಬ ರಾಜನ್ಗೆ 2 ಮಂತ್ರಿ. ಒಬ್ಬನ್ಗೆ ಎಲ್ಲ ಇದೆ, ದೇವ್ರೆಲ್ಲ ಕೊಟ್ಟಿದ್ದಾನೆ, ಬಟ್ ಒಳ್ಳೆ ಗುಣ ಬೆಳೆಸ್ಕೊಂಡಿಲ್ಲ. ಇನ್ನೊಬ್ಬನ್ಗೆ ದೇವ್ರು ಕಿತ್ಕೊಂಡ್ಬಿಟ್ಟಿದ್ದಾನೆ, ಆದ್ರೂ ಅವನು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿಲ್ಲ. ದೇಹದ ಮಾಂಸಖಂಡ ಪರ್ವತದಷ್ಟು ಬೆಳೆದಿದ್ರೂ ಕೂಡ ಇಂದ್ರಿಯ ಬಲ ಇಲ್ಲ, ಬುದ್ಧಿ ಬಲ ಇಲ್ಲ. ವಿಕೃತ ಮನಸ್ಸು, ಬೇರೆಯವ್ರನ್ನ ನೋಯಿಸಿ ನಗುವಂತ ವಿಕೃತ ಮನಸ್ಸು ಉಳ್ಳವರಂತಾಗಿದ್ರು. ಯಾರು? ಆ ಮಂತ್ರಿಗಳು. ಆ 2 ಮಂತ್ರಿಗಳು ಶೂನ್ಯಕ ಪಟ್ಟಣವನ್ನ ತಮ್ಮ ಮಂತ್ರಾಂಗದಿಂದ ನಡೆಸ್ತಾ ಇರ್ತಾರೆ, ಮಂತ್ರ ತಂತ್ರದಿಂದ ನಡೆಸ್ತಾ ಇರ್ತಾರೆ. ಆ ಬಂಡಾಸುರನ ರಾಜ್ಯದ ಸೇನಾಧ್ಯಕ್ಷ ಯಾರು ಗೊತ್ತಾ? ಮಹಿಷಾಸುರ. ಮಹಿಷಾಸುರ ಅಂದ್ರೆ ಎಲ್ರಿಗೂ ಗೊತ್ತಾಯ್ತು, ಕೋಣದಂತಹ ಪೆದ್ದುತನ, ಸೋಮಾರಿತನ ಅಲ್ಲ, ಮೂರ್ಖತನ ಕೂಡ. ಕಾಲು ಕೆರೆದು ಜಗಳಕ್ಕೆ ಬರೋದು. ಕೋಣಗಳ ಬುದ್ಧಿ ನೋಡಿ, ಒಂದಿಷ್ಟು ಕೋಪ ಬಂದ್ರೂ ಕೂಡ ರಕ್ತ ಕಾಲುವೆಯಾಗೂ ಹರಿಯೋವರೆಗೆ ಓಡಾಡುತ್ತೆ, ಮೈ ಮೇಲೆ ಜ್ಞಾನ ಇಲ್ಲದಂಗೆ. ಒಂದು ಸಲ ದೇಹದಲ್ಲಿ ಶಕ್ತಿ ಕಳ್ಕೊಂಡ್ರೆ ಸುಮ್ನಾಗೋಗುತ್ತೆ. ಆ ಬುದ್ಧಿಯನ್ನ ಆ ಸೇನಾಧ್ಯಕ್ಷನಾದ ಮಹಿಷಾಸುರ ಹೊಂದಿದ್ದ. ಆದ್ರೆ ಮಂತ್ರಿ
ಆ ಮಹಿಷಾಸುರ, ಬಂಡಾಸುರ ಇವರನ್ನ ಬೇರೆ ಮಾಡೋದು ಅಷ್ಟು ಅಸಾಧ್ಯವಾದ ಮಾತು. ಎಲ್ಲಿ ತನಕ ಇವರು ಬೇರೆ ಆಗಲ್ವೋ ಅಲ್ಲಿ ತನಕ ಯಾರು ಕೂಡ ಇವರ ಮೇಲೆ ವಿಜಯ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಬಲಿಷ್ಠವಾದ ಸೇನೆ ಆಗಿತ್ತು. ಇಲ್ಲಿ ದೇವಿಗೆ ಇರೋ ವಿಚಾರ ಏನು ಅಂದ್ರೆ, ಆ ರಾಕ್ಷಸರ ಸಂಹಾರ ಆಗಬೇಕು, ಜಗತ್ತಿಗೆ ಒಳ್ಳೇದ್ ಮಾಡ್ಬೇಕು. ಇಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಶಕ್ತಿ ಇತ್ತು. ಹಾಗಾಗಿ ಅವಲೋಕನವನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಯುದ್ಧಕ್ಕೆ ಹೋಗೋದು ಅವ್ರ ಮೇಲೆ ಅಂತ. ಎಮ್ಮೆ ಕೋಣಗಳು ಪಶುಗಳ ಕೋಪದ್ವೇಷ ಯಾವಾಗ ಅಂದ್ರೆ, ನೇರವಾಗಿ ನಮ್ಮ ಮೇಲೆ ದಾಳಿ ಮಾಡೋ ಗುಣ. ತಾಯಿ ಯೋಚನೆ ಮಾಡ್ತಾ ಇದ್ದಾಳೆ, ತಾಯಿಗೆ ಎಲ್ಲ ದೇವತೆಗಳು ಮನವರಿಕೆಯನ್ನ ಮಾಡ್ತಾ ಇದ್ದಾರೆ. ಎಂತಹ ಅವಾಗ ಅಲ್ಲಿ ತಾಯಿ ಹೇಳ್ತಾಳೆ, ಎಂತಹ ಪಶುವಾದ್ರೂ ಕೂಡ, ಎಷ್ಟೇ ಉಗ್ರ ರೂಪಿಯಾಗಿದ್ರು ಕೂಡ ಮಮತೆಯಿಂದ 4 ಮಾತನ್ನಾಡಿದ್ರೆ ಪಶುವಿನ ಸ್ವಭಾವ ದೂರ ಆಗುತ್ತೆ ಅಂತ. ಅಂದ್ರೆ ತುಂಬಾ ನಿನ್ನಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ ಎಂದಾಗ 4 ಹನಿ ಪನ್ನೀರನ್ನ ಹಾಕಿದಾಗ ಆ ಪನ್ನೀರನ್ನು ಹಾಕಿದ ಜಾಗ ಯಾವ ರೀತಿ ಹಿತ ಕಾಣಿಸುತ್ತೋ ಆ ರೀತಿ ಸೈನ್ಯಾಧ್ಯಕ್ಷನ ಘನತೆ ಮಹಿಷಾಸುರನದ್ದು, ಆದರೆ ಅವನನ್ನ ತಣಿಸುವ ಘನತೆ ನನ್ನದು ಅಂತ ಅಮ್ಮನವ್ರು ಹೇಳ್ತಾ ಇದ್ದಾರೆ. ಇಂತಹ ಶೂನ್ಯಕ ಪಟ್ಟಣದ ಆಡಳಿತವನ್ನು ನಿರ್ವಹಿಸ್ತಕ್ಕಂಥ ಬಂಡಾಸುರ, ಅವನ ಮಕ್ಕಳು, ಮಂತ್ರಿ, ಸೈನ್ಯಾಧ್ಯಕ್ಷ, ಸೈನ್ಯಗಳ ಕಾಟ ಮಿತಿಮೀರಿ ಹೋಗಿತ್ತು. ಯಥಾ ರಾಜ ತಥಾ ಪ್ರಜಾ ಅನ್ನೋ ಗಾದೆ ನಿಜವಾಗಿತ್ತು. ಅವರೆಲ್ಲರೂ ಕೂಡ ಬ್ರಹ್ಮ, ವಿಷ್ಣು, ಮಹೇಶ್ವರರ ತನಕ ಬಂದು ಕಾಟ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅವರನ್ನ ಅಂತ್ಯಗೊಳಿಸ್ತಕ್ಕಂಥ ಶಕ್ತಿ ಒಬ್ರಿಗೆ ಮಾತಾ ಇತ್ತು, ಅದು ಶ್ರೀಮಾತೆಗೆ. ನಮ್ಮಲ್ಲೂ ಕೂಡ ರಾಕ್ಷಸ ಭಾವನೆ ಇದೆ, ಡೆವಿಲ್ ಮೈಂಡ್ ಇದೆ, ನಮಗೂ ಕೂಡ ಅಸುರಿ ಗುಣ ಇದೆ ನಮಗೆ. ಅದನ್ನೆಲ್ಲ ಯಾವಾಗೆಲ್ಲ ನಾವು ತಲೆ ಎತ್ತುತ್ತೀರೋ, ನಮ್ಗೆ ಯಾವಾಗ ನಮಗ್ ಫೀಲ್ ಆಗುತ್ತೋ ವಿ ಆರ್ ನಾಟ್ ಇನ್ ರೈಟ್ ಪಾತ್ ಅಂತ, ಆಗ ಅಮ್ಮನವರ ಪಾದಗಳನ್ನ ಆಶ್ರಯಿಸ್ಬೇಕಂತೆ. ಆಗ ನಮ್ಮಲ್ಲಿ ಮನೆ ಮಾಡ್ಕೊಂಡಿರೋ ಸಾವಿರಾರು ಜನ ಬಂಡಾಸುರ, ಸೈನ್ಯಾಧ್ಯಕ್ಷ ಅದೆಲ್ಲವೂ ಕೂಡ ಮಾತೆ ನಾಮ ಹೇಳಿದಾಗ ಹೊರಟೋಗ್ಬಿಡುತ್ತಂತೆ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಈಗ ಇಲ್ಲಿ ಮುಂದಕ್ಕೆ ಬಹಳ ಸೂಕ್ಷ್ಮವಾದ ವಿಚಾರ. ಭಗವತಿ ಲಲಿತಾಂಬೆ ಯಾವಾಗಲೂ ಕೂಡ ನಾರದ, ಕಶ್ಯಪ, ಅತ್ರಿ, ಭೃಗು, ಕುತ್ಸ, ಗೌತಮ, ವಸಿಷ್ಠ ಈ ರೀತಿಯಾದಂತ ದೇವರ್ಷಗಳಿಂದ ಮಂತ್ರಗಳನ್ನ ಕೇಳಿ ಸಹಸ್ರನಾಮಗಳನ್ನ ಕೇಳ್ತಾ ಇರ್ತಾಳೆ. ಆ ಋಷಿಗಳಿಂದ ಯಜ್ಞ ಯಾಗಾದಿಗಳನ್ನ ಸ್ವೀಕರಿಸ್ತಾ ಇರ್ತಾಳೆ. ದೇವಿ ಬಂಡಾಸುರನ್ನ ವಧಿಸ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ತನ್ನ ಬ್ರಾಹ್ಮಿ, ವೈಷ್ಣವಿ ಮತ್ತು ಗೌರಿ ಶಕ್ತಿಗಳಿಂದ ಯುದ್ಧಕ್ಕೆ ಸಿದ್ಧಳಾಗ್ತಾಳೆ. ಯಾರ್ಯಾರು? ಬ್ರಾಹ್ಮಿ, ವೈಷ್ಣವಿ, ಗೌರಿ ಈ 3 ಶಕ್ತಿಗಳಿಂದ ಸಿದ್ಧಳಾಗ್ತಾಳೆ. ಇವಳನ್ನ ಶಕ್ತಿತ್ರಯ ಅಂತ ಕರಿತೀವಿ. ಈ 3 ದೇವಿಯರ ರೂಪ ಒಂದೇ ಒಂದು ರೂಪ ಆದಾಗ ಆ ರೂಪವನ್ನ ನಾವು ಶಕ್ತಿತ್ರಯ ಅಂತ ಕರಿತೀವಿ. ಇನ್ನು ಸಕಲ ದೇವತೆಗಳ ಶಕ್ತಿ ಕೂಡ ಅಮ್ಮನವರ ದೇಹಕ್ಕೆ ಧಾರಣೆ ಆಗ್ತಾ ಇದೆ. ಆಗ ಶಕ್ತಿಗಳ ದೊಡ್ಡ ಸೈನ್ಯ ತಯಾರಾಗ್ತಾ ಇದೆ. ಅಮ್ಮನವ್ರು ಇದ್ದಿದ್ದು ಒಬ್ರು, ಎಲ್ಲ ದೇವತೆಗಳು ಬಂದು ಅಮ್ಮನವರ ಮುಂದೆ ನಿಂತು ಶಕ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ. ಶ್ರುತಿ, ಪುಷ್ಟಿ, ತುಷ್ಟಿ, ಕುಲದೇವತ, ಗೌರಿ, ಪದ್ಮ, ಶಚಿ, ಮೇಧ, ಸಾವಿತ್ರಿ, ವಿಜಯ, ಜಯ, ದೇವಸೇನ, ಸ್ವಧ, ಸ್ವಾಹ, ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಕಡೆಯಲ್ಲಿ 21ನೇ ರೂಪ ಚಾಮುಂಡಿ. ಈ 21 ರೂಪಗಳು ದೇವಿಯಂತೆ ರೂಪ ತಾಳುತ್ತೆ. ನೋಡ್ತಾ ಇದ್ದಾಗೆ ಒಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದೇವ ವನಿತಾ ಸೈನ್ಯ ಕ್ರಿಯೇಟ್ ಆಗುತ್ತೆ. ದೇವಿಯ ಸೈನ್ಯದಲ್ಲಿ ಪುರುಷರಿರಲ್ಲ, ಕೇವಲ ಸ್ತ್ರೀಯರು ಮಾತ್ರ ಇರ್ತಾರೆ. ಭಂಡಾಸುರನೊಂದಿಗೆ ಹೋರಾಡ್ಲಿಕ್ಕೆ ನಾನಾ ಅಸ್ತ್ರ ಶಸ್ತ್ರಗಳಿಂದ ಸುಸಜ್ಜಿತ ಆಗತ್ತೆ. ಹಾಗಾದ್ರೆ ಬಂಡಾಸುರ ಕ್ರಿಯೇಟ್ ಆಗಿದ್ಕೂ ಒಂದು ರೀಸನ್ ಇರ್ಬೇಕಲ್ವಾ? ಬಂಡಾಸುರ ಯಾವ ತರ ಜನ್ಮ ತಾಳ್ದ? ರಾಕ್ಷಸ ಹೆಂಗ್ ಹುಟ್ಟುದ? ಹೇಗ್ ಹುಡ್ತ ಅಂದ್ರೆ, ಭಗವಾನ್ ಶಿವ ತನ್ನ ಮೇಲೆ ಸಮೋಹನ ಬಾಣಗಳನ್ನು ಬಿಟ್ಟ ಮನ್ಮಥನನ್ನ ತನ್ನ 3ನೇ ಕಣ್ಣು ತೆರೆದು ಸುಟ್ಟಾಕ್ಬಿಡ್ತಾನೆ. ಆಗ ಆಶೀರ್ವಾದ ಮಾಡಿ ರತಿಗೆ ಮಾತ್ರ ಕಾಣಿಸುವಂತೆ ಆತನಿಗೆ ಒಂದು ರೂಪವನ್ನ ಕೊಟ್ಟು ಕಳಿಸ್ತಾರೆ. ಆದ್ರೆ ಆ ಸುಟ್ಟಾಕಿರೋ ಬೂದಿ ಅಲ್ಲೇ ಇರುತ್ತೆ. ಅವಾಗ ಏನ್ ಮಾಡ್ತಾನೆ ಅಂದ್ರೆ, ಶಿವನ ದೂತ ಚಿತ್ರಕರ್ಮ ಅನ್ನೋನು ಆ ಬೂದಿನೆಲ್ಲ ಒಟ್ಟು ಸೇರಿಸಿ ನೀರಲ್ಲಿ ಕಲಿಸ್ಬಿಟ್ಟು
ಒಂದು ಮನುಷ್ಯನ ಗೊಂಬೆಯನ್ನ ಮಾಡಿಡ್ತಾನೆ. ಮುಂದೊಂದು ದಿನ ಶಿವ ತಪಸ್ಸನ್ನ ಮುಗಿಸಿ ಕಣ್ಣು ತೆರೆದಾಗ ಶಿವನ ದೃಷ್ಟಿ ಬಿದ್ದಂತ ಬೂದಿಯ ಗೊಂಬೆ ಜೀವ ತಡ್ಕೊಂಡ್ಬಿಡುತ್ತೆ. ಆ ಜೀವ ತಳೆದ ಮಹಾಕಾಯನೇ ಭಂಡಾಸುರ. ಶಿವನನ್ನೇ ಕುರಿತು ಘೋರ ತಪಸ್ಸನ್ನ ಮಾಡಿ ಅನೇಕ ವರಗಳನ್ನ ಪಡೆದು ದೇವದಾನವ ಮನುಷ್ಯ ಮೃಗ ಮುಂತಾಗಿ ಅವನು ಹುಟ್ಟುವವರೆಗೂ ಹುಟ್ಟಿದ ಯಾರಿಂದಲೂ ಮರಣ ಇಲ್ಲ ಅಂತಕ್ಕಂಥ ವರವನ್ನ ಪಡಿತಾನೆ. ಸ್ತ್ರೀಯಿಂದ ಬರ್ಲಿ ಅಂತ ಕೇಳ್ಕೊಂತಾನೆ. ಅವನು ಹೆಚ್ಚಳವಾಗಿ ಲೋಕಕ್ಕೆ ಕಂಟಕನಾಗ್ತಾನೆ. ಈಗ ದೇವರು ಎಲ್ಲ ದೇವತೆಗಳು ಕೂಡ ಅಮ್ಮನವರ ಆವಿರ್ಭಾವ ಮಾಡ್ಲಿಕ್ಕೆ ಹೋಮ ಮಾಡಿದ್ರು ಅಂತ ಹೇಳ್ದೆ, ಯಜ್ಞ ಮಾಡಿದ್ರು ಅಂತ ಹೇಳ್ದೆ. ಇದೆಲ್ಲ ಮಾಡುವಾಗ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ತ್ಯಾಗದಿಂದ ಕೂಡಿದ ಯಾವ ಕರ್ಮವಾದ್ರೂ ಕೂಡ ಅದು ಯಜ್ಞ ಅಂತ ಕರಿತೀವಿ. ಇಲ್ಲಿ ಎಲ್ಲ ದೇವತೆಗಳು ಕೂಡ ತ್ಯಾಗ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಶಕ್ತಿಯನ್ನು. ಯಾಕೆ? ಲೋಕದ ಉಳಿವಿಗಾಗಿ. ಎಲ್ಲ ದೇವತೆಗಳು ಕೂಡ ಜಗದ್ದಿಕುಂಡಿಯಿಂದ ಹುಟ್ಟಿದಂತಹ ತಾಯಿ ಎಲ್ಲ ಸಾವಿರಾರು ಜನ ಸೂರ್ಯರು ಒಂದೇ ಒಂದು ಸಲ ಹುಟ್ಟಿ ಬಂದ್ರು ಅನ್ನೋ ರೀತಿಯಲ್ಲಿ ಹುಟ್ಟಿ ಬಂದಿದ್ದಾಳೆ. ಜಗನ್ಮಾತೆಯ ಕರುಣಾ ದೃಷ್ಟಿ ಸೋಕುತ್ತಲೇ ಅರೆಬರಿಯಾಗಿ ತುಂಡರಿಸಿ ಹೋಗ್ಬಿಟ್ಟಿತ್ತು ಶರೀರ. ದೇವಿ ಹುಟ್ಟು ಬಂದಿದ್ಕೆ ದೇವತೆಗಳೆಲ್ಲ ಸತ್ತು ಬಿದ್ದಿದ್ರು. ಆದ್ರೆ ತಾಯಿ ಕರುಣಾರಸವನ್ನ ಬೀರಿ ಮತ್ತೆ ದೇವತೆಗಳಿಗೆ ಜನ್ಮವನ್ನ ಕೊಟ್ಲು. ಅಲ್ಲಿ ಬಂಡಾಸುರದ ದಮನಕಾರಿಯಾಗ್ಬೇಕು. ಮುಂದಿನ ಹೆಜ್ಜೆ ಅದು. ಕಾಮರೂಪಿಣಿ ಆಗಿರ್ತಕ್ಕಂಥ ಮಾತೆ ಚತುರ್ಭುಜಳಾಗಿ ಅವತಾರವನ್ನ ಎತ್ತಿದ್ಲು. ಅಷ್ಟಭುಜ, ದಶಭುಜ, ಷೋಡಶಭುಜ, ಚತುರ್ವಿಶಂತಿ ಭುಜ, ಸಹಸ್ರ ಭುಜಳಾಗಿ ಮಾರ್ಪಡ್ತಾಳೆ. ಹುಟ್ಟಿದ್ದು 4 ಭುಜವಾಗಿ, ಆದ್ರೆ ಮುಂದೆ ಅವಳಿಗೆ ಎಣಿಸಲಾರದಷ್ಟು ಭುಜಗಳು ಹುಟ್ಕೊಳುತ್ತೆ. ದೇವತೆಗಳೆಲ್ಲರೂ ಕೂಡ ರಾಕ್ಷಸರ ಬಾಧೆಯನ್ನು ತಾಳಲಾರದೆ ಅಮ್ಮನವರ ಬರಿ ಮೊರೆಯನ್ನ ಇಡ್ತಾ ಇದ್ದಾರೆ. ತಾಯಿ, ನೀನು ಅಬಲೆಯಲ್ಲ, ಸ್ತ್ರೀ ಎಂದರೆ ಅಬಲೆ ಅಲ್ಲಮ್ಮ, ನೀನು ಶಕ್ತಿ ಸ್ವರೂಪಿಣಿ, ನೀನು ಏನನ್ನ ಬೇಕಾದ್ರೂ ಮಾಡಬಹುದು, ನಮ್ಮನ್ನ ರಕ್ಷಿಸು, ನಿಮ್ಮ ಮಕ್ಕಳನ್ನ ರಕ್ಷಿಸು ಅಂತ ಕೇಳ್ಕೊಂತಾ ಇದ್ದಾರೆ. ಇದು ಕೇವಲ ಬಂಡಾಸುರ ಅಂತಕ್ಕಂಥ ರಾಕ್ಷಸ ಸೈನ್ಯವನ್ನ ನಾಶ ಮಾಡಕ್ ಹುಟ್ಟಿಲ್ಲ. ಪ್ರತಿ ದೇವ, ದಾನವ, ಮಾನವ, ಮೃಗ, ಪಕ್ಷಿ, ಕ್ರಿಮಿ, ಕೀಟ ಎಲ್ಲರೊಳಗಡೆ ಒಬ್ಬ ಬಂಡಾಸುರ ಇದ್ದಾನೆ. ಆ ಬಂಡಾಸುರನನ್ನ ಸಾಯಿಸ್ಬೇಕು ಅಂದ್ರೆ ನೀನ್ ಬೇಕು. ನೀನ್ ಒಳ್ಳೆ ಬುದ್ಧಿ ಕೊಡ್ಬೇಕು. ಏನು? ಕುದುರೆ, ಧೂಮಪಾನ, ಇಸ್ಪೀಟು ಇದೆಲ್ಲವೂ ಕೂಡ ಒಂದ್ ರೀತಿಯಾದಂತ ಬಂಡಾಸುರನ ಕ್ಯಾರೆಕ್ಟರ್ಸ್. ಇದನ್ನ ನಾವು ನಮ್ಮ ಮನಸ್ಸಿಂದ ದೂರ ಮಾಡ್ಕೋಬೇಕು ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ದೇವದಾನವ ಮಾನವರಲ್ಲಿ ಒಂದು ಅಸುರಿ ಶಕ್ತಿ ತುಂಬಿದೆ. ಅದನ್ನ ಅಂಕುಶಗಳಿಂದ ತಿವಿಯೋದು ಆ ದೇವಿಗೆ ಮಾತ್ರ ಸಾಧ್ಯ ಆಗುತ್ತೆ. ಅಶ್ವಾರೂಢ ಅಂತ ಕರಿತೀವಲ್ವಾ, ಅಶ್ವಿಕ ದಳಾಧಿಪತಿ ಅಂದ್ರೆ ವಾಯುವೇಗ. ನಮ್ಮ ಮನಸ್ಸು ಯಾವ ರೀತಿ ಹೋಗುತ್ತೆ ಅಂದ್ರೆ ವಾಯುಗಿಂತ ಹೆಚ್ಚಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ತಾಯಿ ಅವಾಗ ಏನ್ ಮಾಡ್ತಾಳೆ ಅಂದ್ರೆ ಅಶ್ವಾರೂಢಳಾಗಿ ಬಂದು ಆ ಮನಸ್ಸನ್ನ ಕಂಟ್ರೋಲ್ ಮಾಡ್ತಾಳೆ. ಕೋರಿಕೆ ನಮ್ಮಲ್ಲಿ 100 ಬೇಡಿಕೆ ಇದೆ ಅಲ್ವಾ, 100. ಈಗ ನನ್ಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ತುಂಬಾ ಕೇಳ್ತೇವೆ. ಇದೆಲ್ಲವನ್ನ ತಾಯಿ ಹಗ್ಗವನ್ನ ಹಿಡಿದು ಮುಂದೆ ನಡ್ಸ್ಕೊಂಡು ಹೋಗ್ತಾಳೆ. ಇಷ್ಟೆಲ್ಲ ಬೇಡ ನಿಮ್ಗೆ ಯಾವಾಗ ಏನ್ ಬೇಕೋ ಅದನ್ನ ನಾನೇ ಕೊಡ್ತೀನಿ, ಅಲ್ಲಿ ತನಕ ತಾಳ್ಮೆಯಿಂದ ಇರಿ ಅಂತ ಅವಳು ಕೊಡ್ತಾಳೆ. ಮಂತ್ರಶಾಸ್ತ್ರದಲ್ಲಿ 13 ಅಕ್ಷರಗಳನ್ನು ಹೊಂದಿದ ಮಂತ್ರಾಧಿಷ್ಠಾನ ದೇವತೆ. 13 ಅನ್ನೋದೇನು ಅಂದ್ರೆ ಪಾಶ. ಮಾನವನನ್ನ ಕಟ್ಟು ಹಾಕ್ಬೇಕು ಅಂತ ತಾಯಿ ಸೃಷ್ಟಿ ಮಾಡಿರೋ ಪಾಶ. ನಮ್ಮಲ್ಲಿ ತಾಯಿ ಯಾವ ರೀತಿ ಬುದ್ಧಿಯನ್ನ ಕೊಡ್ತಾ ಇದ್ದಾಳೆ. ಭಗವತಿ ಲಲಿತಾಂಬೆ ಯಜ್ಞದಿಂದ ಬಂದಾದ್ಮೇಲೆ ವಧಿಸ್ಬೇಕು ಅಂತ ಹೋಗ್ತಾ ಇದ್ದಾರೆ. ಹೇಗೆ ಅಂದ್ರೆ ಚಕ್ರರಾಜ, ರಥಾರೂಢ, ಸರ್ವಾಯುಧ, ಪರಿಷ್ಕೃತಳಾಗಿ. ಅಂದ್ರೆ ರಥವನ್ನ ಏರ್ತಾ ಇದ್ದಾಳೆ ತಾಯಿ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ರಥವನ್ನ ಹೇರ್ಬೇಕು. ರಥವನ್ನ ಹೋಗಿ ರಾಕ್ಷಸರ ಸಂಹಾರ ಆಗಬೇಕು. ಚಕ್ರರಾಜ ರಥಾರೂಢಲಾದಂತಹ ಜಗನ್ಮಾತೆ, ಚಕ್ರರಾಜ ಅಂದ್ರೆ ಶ್ರೀಚಕ್ರದ ರಾಜ. ಆ ಚಕ್ರಗಳು ದೇವಿಯ ಒಂದು ರಥ ಆಗಿದೆ ಇಲ್ಲಿ. ಆ ಚಕ್ರ, ಆ ರಥ ಅಂದ್ರೆ ಸಾಮಾನ್ಯವಾದ ರಥ ಅಂತ ಅನ್ಕೊಂಬಿಡಿ ನೀವು. ಎಲ್ಲ ಯಂತ್ರ ಮಂತ್ರದಿಂದ ಕೂಡಿರ್ತಕ್ಕಂಥ ರಥ. ಯಾಕೆಂದ್ರೆ ರಾಕ್ಷಸರು ಬಿಡ್ತಕ್ಕಂಥ ಬಾಣದಿಂದ ರಥವೇ ಸುಟ್ಟು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅವರು ಎಷ್ಟೇ ಬಲಿಷ್ಠವಾದಂತಹ
ಬಾಣವನ್ನ ಪ್ರಯೋಗಿಸಿದ್ರು ಕೂಡ ರಥಕ್ಕೆ ಕಿಂಚಿತ್ತೂ ಹಾನಿ ಆಗಬಾರದು. ಹಾಗಾಗಿ ರಥಕ್ಕೆ ಯಂತ್ರ ಮಂತ್ರ ತಂತ್ರಗಳಿಂದ ಬಂಧನವನ್ನ ಮಾಡಿ ಶ್ರೀಚಕ್ರದಿಂದ ಅದನ್ನ ಶಕ್ತಿಗೊಳಿಸಿ ಆಮೇಲೆ ತಾಯಿ ರಥವನ್ನ ಏರ್ತಾ ಇದ್ದಾಳೆ. ಲಲಿತಾದೇವಿ ಅದ್ರ ಮೇಲೆ ಕೂತಿರೋದಕ್ಕೆ ಅವಳನ್ನ ಚಕ್ರರಾಜ ಅಂತ ಕರೀತಾರೆ. ಈಗ ಅವಳೇ ರಾಜ, ಅವಳೇ ರಾಣಿ. ಯಾಕಂದ್ರೆ ಪುರುಷರು ಇಲ್ಲಿ ರಾಕ್ಷಸರನ್ನ ವಧೆ ಮಾಡೋ ಹಾಗಿರ್ಲಿಲ್ಲ. ಹಾಗಾಗಿ ತಾಯಿ ಬರ್ತಾ ಇದ್ದಾಳೆ. ನೋಡಿ, ಆಲದ ಮರ ಹುಟ್ಟಬೇಕು ಅಂದ್ರೆ ಒಂದು ಸಣ್ಣ ಮೊಳಕೆ ಅಥವಾ ಸಣ್ಣ ಬೀಜ ಬೇಕು. ಅದೇ ಆ ಬೀಜ ಅಥವಾ ಮೊಳಕೆ ಬೆಳೆದು ದೊಡ್ಡದಾದ್ಮೇಲೆ ಯಾವ ತರ ಮಹಾವೃಕ್ಷ ಆಗುತ್ತೋ ಅದೇ ತರ ಶ್ರೀಚಕ್ರದಲ್ಲಿ ತಾಯಿ ಬಿಂದು ತ್ರಿಕೋಣದಲ್ಲಿ ಇದೀವಿ ಅಂತೀವಲ್ವಾ, ಒಂದೇ ಒಂದು ಬಿಂದುಲಿ ಇರ್ತಾಳೆ. ಆದ್ರೆ ಆ ಬಿಂದುಗಿರೋ ಶಕ್ತಿ ಆಲದ ಮರದ ತರ. ಹಾಗಾಗಿ ಸರ್ವ ಕಲೆ, ಸರ್ವ ವಾಗ್ಮಯ, ಸರ್ವ ವೇದ, ಮಂತ್ರ, ಶಾಸ್ತ್ರ, ಎಲ್ಲ ಯೋಗ, ಮುದ್ರೆ, ಪಾರಾಯಣ, ಜಪ, ತಪ, ಯಜ್ಞ ಎಲ್ಲ ತುಂಬಿದೆ ಅವಳಲ್ಲಿ. ನಮಗ್ ಚಿತ್ತ ಬೇಕಷ್ಟೇ, ಅದನ್ನ ಪಡ್ಕೊಳೋ ಚಿತ್ತ ಬೇಕು ನಮಗೆ. ರಾಜಸ, ತಾಮಸ, ಸಾತ್ವಿಕ ಶಕ್ತಿಗಳು ಕೂಡ ಶ್ರೀಚಕ್ರದಲ್ಲಿ ಇದೆ. ಇದು ನೆನ್ಪಿಟ್ಕೊಂಬಿಡಿ ಸರಿಯಾಗಿ. ಶ್ರೀಚಕ್ರ ಅಂದ್ರೆ ಒಳ್ಳೇದು ಅಂತ ಮಾತ್ರ ಅನ್ಕೊಂಬಿಡಿ, ಶ್ರೀಚಕ್ರದಿಂದ ಒಳ್ಳೇದಾಗತ್ತೆ ಅಂತ ಮಾತ್ರ ಅನ್ಕೊಂಬಿಡಿ. ಹೌದು, ಅದು ಒಳ್ಳೇದೆ. ಆದ್ರೆ ಅದರಲ್ಲಿ ರಾಜಸವೂ ಇದೆ, ತಾಮಸಿಕವೂ ಇದೆ, ಸಾತ್ವಿಕ ಇದೆ. ನೀವ್ ಯಾವ ರೀತಿ ಪೂಜೆ ಮಾಡ್ತೀರೋ ಅದು ಬರುತ್ತೆ. ಕೋಪದಿಂದ ಪೂಜೆ ಮಾಡಿದ್ರೆ ನಿಮ್ಗೆ ಮೀನಾಕ್ಷಿ ತರ ಯಾವ್ದು ಬರುತ್ತೆ? ತಾಮಸಿಕ ಗುಣ ಬರುತ್ತೆ, ಸಾತ್ವಿಕ ಗುಣ ಬರಲ್ಲ. ಅಹಂಕಾರ ಬರುತ್ತೆ, ಅಹಂಕಾರದಿಂದ ಪೂಜೆ ಮಾಡಿದ್ರೆ ರಾಜಸಿಕ ಗುಣ ಬರುತ್ತೆ. ಇಲ್ಲಿ ಶ್ರೀಮಾತೆ ಅಸ್ತ್ರ ಶಸ್ತ್ರ ಸರ್ವ ಮಂತ್ರ ಸರ್ವ ಶಕ್ತಿಗಳು ಕೂಡ ತುಂಬಿರ್ತಕ್ಕಂಥ ಆ ಚಕ್ರರಾಜ ರಥವನ್ನ ಏರಿ ಬೃಹತ್ ಕಾರ್ಯಕ್ರಮಕ್ಕೆ ಶ್ರೀಕಾರವನ್ನ ಹಾಕಿ ಹೊರಟ್ಲು. ಪೂಜೆ ಮಾಡ್ಬೇಕಾದ್ರೆ ಶ್ರೀಕಾರವನ್ನ ಬರೀತೀವಿ. ಹೊಸ ಮನೆಗೆ ಯಾಕೆ ಶ್ರೀಕಾರ ಅಂದ್ರೆ ಅದು ಮನೆಗೆ ಹಾಕೋ ಯಾವ ತರ ಅಡಿಪಾಯ, ಬೇಸ್, ಫೌಂಡೇಶನ್, ಅದೇ ತರ ಒಳ್ಳೆ ಕೆಲ್ಸಕ್ಕೆ ಹಾಕೋ ಅಡಿಪಾಯ ಶ್ರೀಕಾರ. ಶ್ರೀಕಾರವನ್ನ ಹಾಕಿ ಹೊರಡ್ತಾ ಇದ್ದಾಳೆ ತಾಯಿ. ಕಿರುಗೆಜ್ಜೆಗಳ ನಾದದಂತಹ ಮಂತ್ರ ತಾಯಿ ಹೊಡ್ಬೇಕಾದ್ರೆ ಅಲ್ಲಿದ್ದವ್ರಂತೆಲ್ಲ ಮಂತ್ರ ಹೇಳಕ್ ಶುರು ಮಾಡಿದ್ರು, ವೇದ ಘೋಷ ಹೇಳಕ್ ಶುರು ಮಾಡಿದ್ರು. ಭಕ್ತರ ಹೃದಯಗಳಿಗೆ ಶಾಂತಿ ಸಿಗುವಂತ ಲಕ್ಷಣ ಕಾಣಿಸ್ತಾ ಇದೆ. ಜ್ಞಾನದ ಜ್ಯೋತಿ ಬೆಳಗ್ತಾ ಇದೆ. ಅಸುರಿ ತಮಸ್ಸುಗಳನ್ನು ನಿವಾರಿಸ್ತಕ್ಕಂಥ ಪ್ರಳಯ ಕಾಲಿನಿಯಾಗಿ ಮುನ್ನಡೀತಾ ಇದ್ದಾಳೆ ದೇವಿ. ಕುತೂಹಲದಿಂದ ಎಲ್ಲರೂ ವೀಕ್ಷಿಸ್ತಾ ಇದ್ದಾರೆ ಶ್ರೀಮಾತೆಯನ್ನ. ಶ್ರೀಮಾತೆ ಒಂದು ರಸವನ್ನ ತೊಡಬೇಕು, ನವರಸದಲ್ಲಿ ಒಂದು ರಸವನ್ನ ತೊಡಬೇಕು. ಯಾವ ರಸ? ವೀರರಸ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ತಾಮಸ ರಸ ಇರೋದು ಅಥವಾ ಭಕ್ತಿ ರಸ, ಬೇರೆ ರಸ ಇರಬಾರ್ದು. ತಾಯಿ ವೀರ ರಸವನ್ನ ಆವಿರ್ಭವಿಸ್ಕೊಂಡು ವೀರರಸ ಸ್ವರೂಪಿಣಿಯಾಗಿ ಭಂಡಾಸುರನ ಒದಗಿ ಹೋಗ್ತಾ ಇದ್ದಾಳೆ. ಮಂತ್ರಿಣಿ ಪರಿಸೇವಿತಳಾಗಿ ಹೋಗ್ತಾ ಇದ್ದಾಳೆ. ಒಬ್ಳೆ ಹೋಗ್ತಾ ಇಲ್ಲ, ಮಂತ್ರಿ ಗಣಗಳು ಕೂಡ ಇದೆ ಅವಳ ಜೊತೆಗೆ. ಮಂತ್ರಿ ಅಂದ್ರೆ ಅಂತಿಂತ ಮಂತ್ರಿ ಅಲ್ಲ, ಅವಳು ತೀಕ್ಷ್ಣವಾಗಿ ಆಲೋಚಿಸುವ ಜಾಣತನ. ಯಾವಾಗ ಬೇಕೋ ಅವಾಗ ವ್ಯೂಹವನ್ನು ರಚಿಸ್ಬೇಕೋ, ಯಾವ ಕಾರ್ಯಕ್ಕೆ ಏನ್ ಮಾಡ್ಬೇಕೋ, ಸೈನ್ಯಕ್ಕೆ ಯಾವ ಆಜ್ಞೆಯನ್ನು ನೀಡಬೇಕೋ ಅಂತಹ ವೆರಿ ಇಂಟೆಲಿಜೆಂಟ್ ದೇವಿ ಶ್ಯಾಮಲಾಂಬ. ಆ ಶ್ಯಾಮಲಾಂಬಳನ್ನ ಲಲಿತಾದೇವಿ ಮಂತ್ರಿಣಿಯಾಗಿ ಮಾಡ್ಕೊಂಡಿದ್ದಾಳೆ. ಲಲಿತಾ ಮಾತೆಯ ನಂತರ ಅಷ್ಟೇ ಯಾರನ್ನಾದ್ರೂ ಪೂಜೆ ಮಾಡ್ತೀವಿ, ಮಂತ್ರ ತಂತ್ರ ಯಂತ್ರಗಳ ವಿಧಾನಗಳನ್ನ ಹೊಂದಿರ್ತಕ್ಕಂಥವಳು ಅಂದ್ರೆ, ಬುದ್ಧಿ ಕುಶಲತೆಗೆ ಪ್ರಸಿದ್ಧಳಾಗಿರ್ತಕ್ಕಂಥ ದೇವತೆ ಅಂದ್ರೆ ಅದು ಶ್ಯಾಮಲಾಂಬ. ಆಕೆ ಅಧಿರೋಹಿಸಿರುವ ರಥ ಗೇಯ ಚಕ್ರ. ಅಮ್ಮನವ್ರಿಗೆ ರಥ ಆಯ್ತು, ಈಗ ಮಂತ್ರಿಗೊಂದು ರಥ ಬೇಡ್ವಾ? ಮಂತ್ರಿ ಕೂಡ ಯುದ್ಧ ಮಾಡಬಾರ್ದ? ಹಾಗಾಗಿ ಅಮ್ಮನವರು ಶ್ರೀಚಕ್ರರಾಜ ರಥಾರೂಢರಾದ್ರೆ, ಶ್ರೀಚಕ್ರ ಅಂತಕ್ಕಂಥ ರಥವನ್ನ ಏರಿದ್ರೆ, ಮಂತ್ರಿ ಆಗಿರ್ತಕ್ಕಂಥ ಶ್ಯಾಮಲಾಂಬ ಯಾವ ರಥವನ್ನ ಏರ್ತಾ ಇದ್ದಾಳೆ? ಆಕೆ ಗೇಯ ಚಕ್ರ ಅಂತಕ್ಕಂಥ ರಥವನ್ನ ಏರ್ತಾ ಇದ್ದಾಳೆ. ಸರ್, ನಮಗೆ ಶ್ರೀಚಕ್ರ ಗೊತ್ತು, ಗೇಯ ಚಕ್ರ ಗೊತ್ತಿಲ್ಲ ಅಂದ್ರೆ, ಶ್ರೀಚಕ್ರದಂತೆ ಎಷ್ಟೋ ಮಂತ್ರ ಚಕ್ರಗಳು ಯಂತ್ರಗಳು ಕೂಡ ಪ್ರತಿಯೊಬ್ರು ದೇವತೆಗಳು ಹೊಂದಿದ್ದಾರೆ, ಹಲವು ಬೀಜಾಕ್ಷರಗಳನ್ನ ಹೊಂದಿದ್ದಾರೆ. ಅದೇ ತರ ಗೇಯ ಚಕ್ರನು ಕೂಡ ಒಂದು ಶಕ್ತಿಯುತವಾದಂತಹ ಚಕ್ರ. ಈ ಚಕ್ರಕೋಣ ನಿರ್ಮಾಣಗಳನ್ನ ನೋಡಿ ನಾವೇನ್ ತಿಳ್ಕೊಬಹುದು ಗೊತ್ತಾ? ಯಂತ್ರಾಧಿಷ್ಠಾನವನ್ನ ತಿಳ್ಕೊಬಹುದು. ಅಂದ್ರೆ ಈಗ ನಾವು ಯಾಕೆ ಯಂತ್ರವನ್ನ ಪೂಜೆ ಮಾಡಬೇಕು, ಯಂತ್ರಕ್ಕಿರೋ ಮಹತ್ವ ಏನು, ಅದನ್ನ ನಾವು ತಿಳ್ಕೊಬಹುದು. ಮಂತ್ರಿ ದೇವಿ ಆಯ್ತು. ಈಗ ಮುಂದಕ್ಕೇನು? ಇನ್ಯಾರು? ಇವರಿಬ್ರೇನಾ? ಇವರಿಬ್ರಿಂದ ಯುದ್ಧ ಸಾಧ್ಯನಾ? ಬೇರೆಯವರು ಕೂಡ ಬೇಕಲ್ವಾ? ಅದೇ ತರ ಯಾರೆಲ್ಲ ಹೋಗ್ತಾ ಇದ್ದಾರೆ ಬೇರೆಗೆ ಅಂದ್ರೆ, ಇಲ್ಲಿ ಜೊತೆಗೆ ಗಿರಿಚಕ್ರ ರಥಾರೂಢಲಾಗಿ
ವಾರಾಹಿ ದೇವಿ ಹೋಗ್ತಾ ಇದ್ದಾಳೆ. ಬಹಳ ಜನ ವಾರಾಹಿ ದೇವಿಯನ್ನ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಕಿರಿ ಅಂದ್ರೆ ವರಾಹ ಅಂತ ಅರ್ಥ, ಹಂದಿ ಅಂತ ಅರ್ಥ. ಕಿರಿಚಕ್ರವನ್ನ ಅಧಿರೋಧಿಸ್ಕೊಂಡಿರ್ತಕ್ಕಂಥವಳು ವಾರಾಹಿ. ಆ ವಾರಾಹಿ ದೇವಿಯ ಮುಖವನ್ನ ಅಥವಾ ದೇವರ ಫೋಟೋವನ್ನ ನೋಡಿದ್ರೆ ನೀವು ಹಂದಿ ಮುಖದಂತೆ ಇರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಕಿರಿ ಅಂದ್ರೆ ಹಂದಿ, ಚಕ್ರ, ಹಂದಿಯ ಚಕ್ರವನ್ನ ಧರಿಸಿ ಹೊರಟವಳು. ಅವಳು ಏನು? ಸೈನ್ಯಾಧ್ಯಕ್ಷೆ. ಬಂಡಾಸುರನಿಗೆ ಮಂತ್ರಿ ಇತ್ತು, ಸೈನ್ಯ ಇತ್ತು, ಸೇನೆ ಇತ್ತು. ಅಮ್ಮನವರಿಗೆ ಮಂತ್ರಿ, ಸೈನ್ಯಾಧ್ಯಕ್ಷೆ, ಸೈನ್ಯ ಎಲ್ಲ ಇದೆ. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮಂತ್ರಿ ಶ್ಯಾಮಲಾದೇವಿ ಅಥವಾ ಶ್ಯಾಮಲಾಂಬ, ಸೈನ್ಯಾಧ್ಯಕ್ಷೆ ವಾರಾಹಿ ದೇವಿ, ಕಿರಿಚಕ್ರ. ನೋಡಿ, ಸಪ್ತ ಮಾತೃಕೆಯಲ್ಲಿ ಒಂದು ಶಕ್ತಿ ವಾರಾಹಿ ಶಕ್ತಿ. ಈಕೆಗೆ ಪಂಚಮಿ ಶಕ್ತಿ ಅಂತ ಕೂಡ ಕರಿತೀವಿ ನಾವು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಹೇಂದ್ರಿ, ಚಾಮುಂಡಿ, ಮಹಾಲಕ್ಷ್ಮಿ, 8 ಶಕ್ತಿ ಇದೆ. 8ನೇ ಶಕ್ತಿ ಏನಾಗತ್ತೆ ಅಂದ್ರೆ, ವಾರಾಹಿ ಅಮ್ಮನವರಿಗೆ ಅಥವಾ ಆ ವಾರಾಹಿ ಅಮ್ಮನವರು ದೇವಿಗೆ ಅಂಗರಕ್ಷಕಿಯಾಗಿ ನಿಂತ್ಕೊಂತಾಳೆ. ದಂಡನಾಥಳಾಗಿ ಯುದ್ಧ ಮಾಡಕ್ಕೆ ಹೋಗ್ತಾಳೆ. ದಂಡನಾಥ ಅಂದ್ರೆ ಸೈನ್ಯಾಧಿಪತಿ ಅಂತ ಅರ್ಥ, ಸೇನಾಧಿಪತಿ ಅಂತ ಅರ್ಥ. ಇಲ್ಲಿ ದಂಡನಾಥಳಾಗಿ ಯಾರು ಹೋಗ್ತಾ ಇದ್ದಾಳೆ? ಸೇನಾಧಿಪತಿಯಾಗಿ, ಸೈನ್ಯಾಧಿಪತಿಯಾಗಿ ವಾರಾಹಿ ದೇವಿ ಹೋಗ್ತಾ ಇದ್ದಾಳೆ. ಸರಿ, ಅವಳಿಗೆ ಯಾಕೆ ಆ ರೀತಿ ಹೋಗ್ಬೇಕು? ಹಂದಿ ಮುಖವನ್ನ ಇಟ್ಕೊಂಡು ಅಥವಾ ಕಿರಿಚಕ್ರವನ್ನ ಇಟ್ಕೊಂಡು ಯಾಕೆ ಹೋಗ್ಬೇಕು ಅಂತ ಅನುಮಾನ ನಿಮ್ಮಲ್ಲಿ ಬಂದ್ರೆ, ಭೂಮಿಯನ್ನ ತನ್ನ ಮೊನಚಾದ ಕೋರೆಗಳಿಂದ ಸುರಂಗದಂತೆ ಅಗಿತಕ್ಕಂತ ಶಕ್ತಿ ಇರೋದು ವರಾಹಗಳಿಗೆ ಮಾತ್ರ, ಹಂದಿಗ್ ಮಾತ್ರ. ತನ್ನ ಕೋರೆಯಿಂದ ಭೂಮಿಯನ್ನ ಎಷ್ಟು ಆಳಕ್ಕೆ ಬೇಕಾದ್ರೂ ಕೊರೆಯೋ ಶಕ್ತಿ ಇರೋದು. ಮಾನವನ ಮನಸ್ಸು ಹಾಗೆ, ಅಸುರಿ ಶಕ್ತಿನೂ ಹಾಗೆ. ಅವಳು ಆ ರೀತಿ ರೂಪ ತಾಳಕ್ಕೆ ಕಾರಣ ಇತ್ತು. ಅಲ್ಲಿ ಒಂದು ಅದ್ಭುತ ಪವಾಡ ನಡಿಬೇಕಿತ್ತು ಯುದ್ಧ ಭೂಮಿಯಲ್ಲಿ. ಹಾಗಾಗಿ ಆಕೆ ಆ ರೀತಿಯಾದಂತ ರೂಪವನ್ನ ತಾಳ್ತಾ ಇದ್ದಾಳೆ. ದೇವಿ, ವಾರಾಹಿ ದೇವಿ ರಥವನ್ನ ಅಲಂಕರಿಸಿದ ವರಾಹಗಳು ಆ ದೇವಿಯನ್ನ ನಡೆಸ್ತಾ ಇರೋದು. ಅಶ್ವಗಳೆಲ್ಲ ರಥವನ್ನ, ವರಾಹ ಹಂದಿಗಳು ಅಗಾಧವಾದ ಮನಸ್ಸಿನ ಪರೆಗಳನ್ನ ಇರ್ತಕ್ಕಂಥ ನುಗ್ಗಬಲ್ಲವು. ಎಷ್ಟೇ ಹಾಳದ್ ಬೇಕಾದ್ರೂ ನುಗ್ಗಬಲ್ಲವು. ರಾಕ್ಷಸರು ಯಾವುದೇ ಬಿಲದಲ್ಲಿ ಅಡಗಿ ಕುಳಿತಿದ್ರು ಕೂಡ ಅವರನ್ನ ಹೆಕ್ಕಿ ಹೊರತಕ್ಕಂಥ ಶಕ್ತಿ ಇತ್ತು. ಹಾಗಾಗಿ ಆಕೆ ಆ ರೂಪವನ್ನ ಧಾರಣೆ ಮಾಡ್ತಾಳೆ. ಆ ಕಡೆ ಯುದ್ಧಕ್ಕೆ ಸಿದ್ಧನಾದಂತವನು ಸಾಕ್ಷಾತ್ ಬಂಡಾಸುರ, ಅವನು ಪುತ್ರ, ಮಂತ್ರಿಗಳು, ಮಹಿಷಾಸುರನಂತಕ್ಕಂಥ ರಾಕ್ಷಸರು. ಅವರನ್ನ ಎದುರಿಸ್ಬೇಕು ಅಂದ್ರೆ, ಹತ ಮಾಡ್ಬೇಕು ಅಂದ್ರೆ ನಾಜೂಕಾದ ವಾಹನಗಳು, ನಾಜೂಕಾದ ರಥ, ಆಯುಧ ಪ್ರಯೋಜನಕ್ಕೆ ಬರಲ್ಲ. ಒಬ್ಬ ಶತ್ರುವನ್ನ ಮಣಿಸ್ಬೇಕು ಅಂದ್ರೆ ಆಯುಧ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ದೇವಿ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಯಾವ್ಯಾವ ಆಯುಧ ತಗೊಂಡ್ರು ಅಂದ್ರೆ ಬೇಕಲ್ವಾ? ಸಂಗೀತ ನಾದ ಇದ್ದು ಮನಸ್ಸನ್ನು ಆಹ್ಲಾದ ಪಡಿಸುವ ಆಯುಧಗಳು. ನೋಡಿ ಯಾವ್ಯಾವ ರೀತಿ ಆಯುಧ. ಈಗ ನಿಮ್ ಡೌಟ್ ಬರ್ಬೋದು, ಸರ್ ಈಗ ತಾನೇ ಸ್ಟ್ರಾಂಗೆಸ್ಟ್ ಆಯುಧ ಅಂದ್ಬಿಟ್ಟು ಇದ್ಯಾವ ಸಂಗೀತವನ್ನ ಹೊರಸೂಸ್ತಕ್ಕಂತ ಆಯುಧ. ನೋಡಿ, ಯಾವತ್ತೂ ಕೂಡ ಹುಲ್ಲಿಕಡ್ಡಿ ಕೂಡ ಸಮಯಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನೂ ಕೂಡ ಒಂದು ಕಾರಣ ಇತ್ತು. ಅಗತ್ಯ ಬಿದ್ದಾಗ ಯುದ್ಧ ಬೇರಿಗಳನ್ನ ಮುರಿದಾಕ್ತಕ್ಕಂಥ ಸೌಂಡ್ ಎನರ್ಜಿ, ಆ ಒಂದು ಶಬ್ದವನ್ನ ಪ್ರಹರಿಸ್ತಕ್ಕಂಥ ಒಂದು ಆಯುಧ ಬೇಕಾಗಿತ್ತು. ಅದನ್ನ ನುಡಿಸ್ಬಿಟ್ರೆ ಸಾಕಿತ್ತು, ಬೇರೆ ಆಯುಧಗಳೆಲ್ಲ ಮುರಿದು ಬಿದ್ದೋಗ್ತಿತ್ತು ಆ ಸೌಂಡ್ ಪ್ರೆಷರ್ಗೆ. ಅಂತ ಆಯುಧ. ಅಥವಾ ರಾಕ್ಷಸರ ಗುಂಡಿಗೆಗಳು ಜಲ್ ಅನ್ಬೇಕಿತ್ತು, ಹೃದಯ ಜಲ್ ಅನ್ಬೇಕಿತ್ತು, ಕಿವಿಯಿಂದ ರಕ್ತ ಬರ್ಬೇಕಿತ್ತು, ಅಂತ ಶಬ್ದ ಮಾಡೋ ಆಯುಧ. ರಾಕ್ಷಸರ ಶರೀರಗಳನ್ನ, ಅಸುರಿ ಭಾವಗಳನ್ನ ಅವರ ಮನಸ್ಸಿಂದ ಹೊರಗಡೆ ಹಾಕಬೇಕಿತ್ತು. ಅಂತಹ ಒಂದು ವಿಶೇಷವಾದಂತಹ ಆಯುಧಗಳನ್ನ ವಾರಾಹಿ ಅಮ್ಮನವರು ಸೃಷ್ಟಿ ಮಾಡ್ಕೊಂಡ್ರು. ಅಮ್ಮನವರ ವಿಷಯ ಸರಿ, ಸರ್ವಾಯುಧ ಅಸ್ತ್ರಶಸ್ತ್ರ ತುಂಬಿದ ಮಂತ್ರಭರಿತವಾದ ರಥವನ್ನ ಹೇರಿದ್ರು. ಆದ್ರೆ ಇಲ್ಲಿ ತಾಯಿ ಲಲಿತಾಂಬೆ ಭಯಂಕರವಾದ ಸಿಂಹ, ಒಂದೊಂದು ರೂಪದಲ್ಲಿ ಹುಲಿ ತರ ಕೂಡ ಕಾಣಿಸ್ತಾ ಇದೆ. ಅದನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ಅದನ್ನ ಶಾರ್ದೂಲ ಅಂತ ಕರಿತೀವಿ. ಯಾವ ವಾಹನ ಆದ್ರೂ ಕೂಡ ಆಕೆಯ ಸೇವೆಗೆ ಸಿದ್ಧವಾಯ್ತು. ಅದನ್ನ ಏರ್ತಾಳೆ ತಾಯಿ. ಕೆಲವೊಂದು ಸಲ ನೋಡಿದ್ರೆ ಸಿಂಹದ ತರ ಕಾಣಿಸ್ತಾ ಇದೆ, ಕೆಲವೊಂದು ಸಲ ನೋಡಿದ್ರೆ ಹುಲಿ ತರ ಕಾಣಿಸ್ತಾ ಇದೆ. ಅಂದ್ರೆ ಅಗತ್ಯ ಬಿದ್ದಾಗ ಅಗತ್ಯ ಪ್ರಾಣಿ. ಆಕೆಯ ರಥ ಚಕ್ರರಾಜವಾದಂತ ಶ್ರೀಚಕ್ರರಾಜ ಅಂತ ನಾನು ಹೇಳಿದ್ದೀನಿ. ಇಲ್ಲಿ ಅವ್ರ ಜೊತೆಗೆ ಜ್ವಾಲಾಮಾಲಿನಿ ಎನ್ನುವ ದೇವತೆ ಬರ್ತಾ ಇದ್ದಾರೆ, ಕ್ರಿಯೇಟ್ ಆಗ್ತಾ ಇದ್ದಾರೆ ಅಮ್ಮನವರ ಸೈನ್ಯಕ್ಕೆ.
ಅವಳ ಹೆಸರಲ್ಲೇ ಜ್ವಾಲಾಮಾಲಿನಿ ಇದೆ. ಜ್ವಾಲ ಅಂದ್ರೆ ಬೆಂಕಿ, ಅಗ್ನಿ ಅಂತ ಅರ್ಥ. ಅಂದ್ರೆ ಅಗ್ನಿ ಸರಳುಗಳನ್ನು ಅಮ್ಮನವರು ಬೆಂಕಿಯ ಉಂಡೆಗಳನ್ನ ಹೊರಸೂಸೋದು. ಜ್ವಾಲಾಮಾಲಿನಿ ಕ್ಷಣಾರ್ಧದಲ್ಲಿ ಎಲ್ಲವನ್ನ ಸುಟ್ಟು ಭಸ್ಮ ಮಾಡ್ತಕ್ಕಂಥ ಗುಣ ಉಳ್ಳವಳು. ಆ ದೇವಿ ಬಂದ್ರು ಸೈನ್ಯಕ್ಕೆ. ಬಂದು ದೇವಿ ಲಲಿತಾಂಬೆ ಮುಂದೆ ನಿಂತ್ಕೊಂಡು ಅಮ್ಮನವರ ರಥದ ಸುತ್ತ ಅಗ್ನಿ ವಲಯವನ್ನ ಸೃಷ್ಟಿಸಿದ್ಲು. ಲಲಿತಾಂಬೆಯ ಸುತ್ತ ಬೆಂಕಿ ದಗದಗದಗ ಹೊತ್ತಿ ಉರಿವಂತೆ ಸೃಷ್ಟಿ ಮಾಡಿದ್ಲು. ನೋಡಿ, ನಿತ್ಯ ಷೋಡಶಿ ದೇವತೆಗಳು ಅಂತ ಬರ್ತಾರೆ. ಅಂದ್ರೆ ದಿನ ಒಬ್ಬೊಬ್ರು ದೇವತೆಗಳು, ದಿನಕ್ಕೊಬ್ಬೊಬ್ರು ದೇವತೆಗಳಿರ್ತಾರೆ. ನಮ್ಮ ವಿಚಾರದಲ್ಲಿ ದಿನಕ್ಕೊಬ್ಬೊಬ್ರು ದೇವತೆಗಳಿರ್ತಾರೆ. ಶುಕ್ಲ ಪಕ್ಷ ಚತುರ್ದಶಿ ದಿನದ ತಿಥಿ ದೇವತೆನೇ ಜ್ವಾಲಾಮಾಲಿನಿ. ಜ್ವಾಲಾಮಾಲಿನಿ ದಿನ ಯಾವತ್ತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಶುಕ್ಲ ಪಕ್ಷದ ಚತುರ್ದಶಿ ದಿನ ಅವತ್ತು ಜ್ವಾಲಾಮಾಲಿನಿ ತನ್ನ ಕಲೆಯಲ್ಲಿ ಒಂದು ಅಂಶವನ್ನ ಅಮ್ಮನವ್ರಿಗೆ ಕೊಡ್ತಾ ನಿತ್ಯಾತಿಥಿ ದೇವತೆ ಆಗ್ತಾಳೆ. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಬೇರುಂಡ, ವಹ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕ, ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ, ಚಿತ್ರ, ಮಹಾನಿತ್ಯ. ಇವರು ನಿತ್ಯ ತಿಥಿ ದೇವತೆಗಳು. 16 ಕಲೆ ಮಹಾನಿತ್ಯ. ಆಯ್ತಾ? ಈ 16 ಅಮ್ಮನವರುಗಳು. ಪ್ರತಿದಿನ ತಿಥಿಯಲ್ಲೂ ಒಂದೊಂದು ದೇವರು ಕೂಡ ಆಕ್ಟಿವ್ ಆಗಿರ್ತಾರೆ, ಅಂದ್ರೆ ನಿಶ್ಚಲವಾಗಿರ್ತಾರೆ. ಕೆಲವೊಂದ್ಸಲ ನಾವ್ ಹೇಳ್ತೀವಿ, ಇವತ್ತು ಹೊರಗಡೆ ಹೋಗ್ಬೇಡ, ಅಮಾವಾಸ್ಯೆ ಇದೆ, ಇವತ್ತು ಅಷ್ಟಮಿ, ಇವತ್ತೇನೋ ಇದಿದೆ, ತುಂಬಾ ಕೆಟ್ಟದಂತೆ ಹೋಗ್ಬೇಡ ಅಂತ. ಅಂದ್ರೆ ಆ ಸಮಯದಲ್ಲಿ ಆ ದೇವಿಯರ ಒಂದು ಕ್ರೂರತ್ವ ಹೆಚ್ಚಾಗಿರುತ್ತೆ. ಕೆಲವೊಂದು ಸಮಯದಲ್ಲಿ ಶಾಂತ ರೂಪದಲ್ಲಿ ಇರ್ತಾರೆ. ಹಾಗಾಗಿ ನಾವು ನಿತ್ಯ ತಿಥಿ ದೇವತೆಗಳನ್ನ ಆರಾಧನೆ ಮಾಡೋದು ಅಥವಾ ಅವರನ್ನ ಸ್ಮರಿಸಿ ಹೊರಗಡೆ ಹೋದಾಗ ಕೆಲಸದಲ್ಲಿ ವಿಜಯ ಅಂತ ಕರಿತೇವೆ. ನಿತ್ಯ ಷೋಡಶಿ ದೇವತೆಗಳಲ್ಲಿ ಶುಕ್ಲ ಚತುರ್ದಶಿ ಅಂದ್ರೆ 14ನೇ ದಿವಸ, 14ನೇ ದಿವಸದ ತಿಥಿಯ ದೇವತೆ ಜ್ವಾಲಾಮಾಲಿನಿ. ನಿತ್ಯ ಜೀವಿತದಲ್ಲಿ ಶ್ರೀದೇವಿ ಉಪಾಸನೆ ಯಾರೆಲ್ಲ ಮಾಡ್ತಿರೋ ಅವರು ಜ್ವಾಲಾಮಾಲಿಯನ್ನು ಕೂಡ ಪೂಜೆ ಮಾಡ್ಬೇಕು. ಯಾಕೆ ಅಂದ್ರೆ ಅವಳು ಅಗ್ನಿ ಸ್ವರೂಪ. ಏನೇ ಕಷ್ಟ ಇದ್ರೂ ಕೂಡ ಬೆಂಕಿ ತರ ಅದನ್ನ ಸುಟ್ಟಾಕ್ಬಿಡ್ತಾಳೆ ತಾಯಿ. ಹಾಗಾಗಿ ರಾಮಾಯಣದಲ್ಲಿ ನೋಡಿ ಎಲ್ಲೆಲ್ಲಿ ವಿಚಾರ ಬರುತ್ತೆ. ರಾಮಾಯಣದಲ್ಲಿ ಸೀತಾಮಾತೆಯನ್ನ ಅನ್ವೇಷಿಸ್ಬೇಕು ಅಂತ ಆಂಜನೇಯ ಸ್ವಾಮಿಗೆ ಗಾಳಿ, ನೀರು, ಸಮುದ್ರ, ಬೆಂಕಿ ಎಲ್ಲಾ ಕಡೆ ಹುಡುಕ್ಬೇಕು ಅಂತ ಅನ್ಕೊಂತಾನೆ. ಯಾವಾಗ ಗೊತ್ತಾ? ಲಂಕಾದಹನದ ಸಮಯದ ಲಂಕಕ್ಕೆ ಬೆಂಕಿ ಇಡೋದು ಇಟ್ಬಿಡ್ತಾನೆ. ಆಗ ಯೋಚನೆ ಮಾಡ್ತಾನೆ, ಅಯ್ಯಯ್ಯೋ ಅಮ್ಮನವರು ಕೂಡ ಇಲ್ಲೇ ಇದ್ದಾಳೆ, ತಾಯಿ ಸೀತಾದೇವಿ ಕೂಡ ಇದೇ ಲಂಕೆಯಲ್ಲಿ ಕೂಡ ಇದ್ದಾರೆ, ಶೋಕವನದಲ್ಲಿ. ನಾನು ಬುದ್ಧಿ ಇಲ್ಲದೆ ಆತುರವಾಗಿ ಇಡೀ ಲಂಕೆಗೆ ಬೆಂಕಿ ಇಟ್ಟುಬಿಟ್ಟೆ, ಇಡೀ ಲಂಕೆ ಹೊತ್ತಿ ಹುರಿತಾ ಇದೆ. ಏನಾದ್ರೂ ಕೂಡ ಅಮ್ಮನವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಅಂತ ಅನ್ಕೊಂತಾನಂತೆ. ಯಾರ ಕಣ್ಣಿಗೂ ಕಾಣಿಸ್ತಂತೆ ಯೋಗ ಮಾಯೆಯಿಂದ ಆತ ಸೀತಾಮಾತೆ ಜೊತೆಗೆ ಮಾತಾಡ್ತಾನೆ. ಆ ಜೊತೆ ಮಾತಾಡ್ಬೇಕಾದ್ರೆ ರಾಕ್ಷಸರ ಕಾವಲಿಗಿರ್ತಾರಲ್ಲ, ಅವ್ರಿಗೆಲ್ಲ ನಿದ್ರೆ ಆವರಿಸ್ಬಿಟ್ಟಿರುತ್ತೆ. ಅದನ್ನೇ ಯೋಗ ಮಾಯೆ ಅಂತ ಕರಿತೀವಿ. ಆ ಯೋಗ ಮಾಯೆ ಆಂಜನೇಯನ್ ಗೊತ್ತಿತ್ತು, ಅದೇ ತರ ಅಮ್ಮನವ್ರಿಗೂ ಕೂಡ ಗೊತ್ತಿತ್ತು. ಆಗ ಆತ ಜ್ವಾಲಾಮಾಲಿನಿ ನಿತ್ಯ ತಿಥಿ ದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಂತಾನಂತೆ, ತಾಯಿಗೇನು ಆಗ್ಬಾರ್ದು ಅಂತ. ಇದೇ ತರ ಬಂಡಾಸುರ ಮತ್ತೆ ಅವನ ಶೂನ್ಯಕ ಪಟ್ಟಣವನ್ನ ಅವನ್ ಸಂಹಾರ ಮಾಡ್ಬೇಕು ಅಂದ್ರೆ ಪಂಚಭೂತಗಳು ಬೇಕಿತ್ತು ಅಮ್ಮನವ್ರಿಗೆ. ಬರೀ ಆಯುಧ ಬೇಕಿಲ್ಲ, ಇಲ್ಲಿ ಪಂಚಭೂತಗಳು ಬೇಕಿತ್ತು. ಅಂದ್ರೆ ಸಮಯ ಸಂದರ್ಭಕ್ಕೆ ಅಗ್ನಿಯಾಗಿ ಪರಿವರ್ತನೆ ಮಾಡಬೇಕು, ಜಲವಾಗಿ, ವಾಯುವಾಗಿ, ಆಕಾಶವಾಗಿ, ಭಾರವಾಗಿ, ಭೂಮಿ ಅಂದ್ರೆ ಭಾರವಾಗಿ ಮಾರ್ಪಾಡು ಮಾಡ್ತಕ್ಕಂಥ ಪಂಚಭೂತಗಳು ಬೇಕಿತ್ತು. ನಿತ್ಯ ತಿಥಿ ದೇವತೆಗಳು ಬೇಕಿತ್ತು, ಸಪ್ತ ಮಾತೃಕೆಯರು ಬೇಕಿತ್ತು, ಸರ್ವಶಕ್ತಿಗಳ ಅಮ್ಮನವರಿಂದ ಉದ್ಭವಿಸಿರ್ತಕ್ಕಂಥ ಅಂಗರಕ್ಷಕಿಯರು ಬೇಕಿತ್ತು. ಹಾಗಾಗಿ ದೇವಿ ಇವ್ರನ್ನೆಲ್ಲ ಉದ್ಭವ ಮಾಡ್ಬಿಟ್ರು. ನಾನ್ ಇದನ್ನೆಲ್ಲ ಹೇಳ್ತಾ ಇರೋ ನಿಮಗೆ ದೇವಿ ಮಹಾತ್ಮೆ ಕೇಳಿದಾಗ ಆಗ್ತಾ ಇದೆ. ಯಾಕೆ ಅಂದ್ರೆ ಲಲಿತಾ ಸಹಸ್ರನಾಮದಲ್ಲೂ ಈ ವಿಚಾರ ಬರುತ್ತೆ. ಇದನ್ನ ತಿಳ್ಕೊಳೋದು ಅತ್ಯಂತ ಅವಶ್ಯಕ. ಬಂಡಾಸುರನನ್ನ ಸಾಯಿಸ್ಬೇಕು ಅಂತ ಅಮ್ಮನವರಿಂದ ಉದ್ಭವವಾದಂತಹ ಎಲ್ಲ ದೇವಿಯರು ಹವಣಿಸ್ತಾ ಇದ್ದಾರೆ. ಯಾವಾಗ ಸೈನಿಕರ ರಕ್ತವನ್ನ ಕುಡಿತೀನಿ ಅಂತ ಅಮ್ಮನವರು ಕಾಯ್ತಾ ಇದ್ದಾರೆ ಅಲ್ಲಿ. ಇದನ್ನೆಲ್ಲ ನೋಡ್ದಂತ ಶ್ರೀಮಾತೆಗೆ ಆನಂದ ಆಗೋಯ್ತು, ತನ್ನ ಶಕ್ತಿ ಸೈನ್ಯವನ್ನ ನೋಡಿ. ಆಹಾ ಅಂತ ತಾಯಿ ಕಣ್ ತುಂಬಿಕೊಂಡು ಅವಳೇ ಒಂದು ಕ್ಷಣ ಬೆರಗಾಗಿ ನೋಡ್ತಾ ಇದ್ದಾರೆ. ಈ ನಿತ್ಯಾದಿ ದೇವತೆಗಳಾದ ಷೋಡಶ ದೇವತೆಗಳು ಯಾಕೆ ಉದ್ಭವವಾದ್ರು ಅಂದ್ರೆ, ನಾನು ಆಗ್ಲೇ ಹೇಳ್ದೆ ಒಂದೊಂದು ದಿನ ಒಂದೊಂದು ಶಕ್ತಿ ಇರುತ್ತೆ ಅವ್ರಿಗೆ ಅಂತ.
ಯುದ್ಧ ಮಾಡಕ್ಕಿನ್ನ ಮುಂಚೆ ತಿಥಿ ದೇವತೆಗಳು ದುಸ್ಥಾನಕ್ಕೆ ಹೋಗ್ಬಿಡೋದು, ಅಂದ್ರೆ ಕೈ ಕೊಟ್ಬಿಡೋದು. ಅವಾಗ ಏನಾಗತ್ತೆ, ಆಗೋ ಕೆಲ್ಸ ಆಗಲ್ಲ, ಯುದ್ಧದಲ್ಲಿ ಸೋಲಾಗತ್ತೆ. ಇದು ಅಮ್ಮನವರ ಚಾತುರ್ಯ ಆಗಿತ್ತು. ತಿಥಿ ದೇವತೆಗಳನ್ನೇ ಜೊತೆಲಿ ಇಟ್ಕೊಂಡ್ಬಿಟ್ರೆ ಆ ತಿಥಿ ದಿನ ಒಳ್ಳೇದಾಗತ್ತಲ್ಲ ನಮ್ಗೆ. ಹಾಗಾಗಿ ಕೃಷ್ಣ ಪಕ್ಷದಲ್ಲಿ ಅವರ ತಿಥಿ ಕಲೆಗಳನ್ನ ಆಯಾ ತಿಥಿಗಳಲ್ಲಿ ಹಿಂದಿ ಕಳ್ಕೊಂತಾರೆ. ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ನನ್ಗೊಂದು ಶಕ್ತಿ ಇದೆ, ಐ ಹ್ಯಾವ್ ಸಮ್ ಎನರ್ಜಿ, ಅದನ್ನ ನಾನು ಲಾಸ್ ಕಳ್ಕೊಂಡ್ಬಿಡ್ತೀನಿ ಎನರ್ಜಿನ. ಅದೇ ತರ ಅಮ್ಮನವರು ಕೂಡ ಕೆಲವೊಂದ್ಸಲ ಆ ತಿಥಿ ದೇವತೆಗಳು ಎನರ್ಜಿನ ಕಳ್ಕೊಂಡು ಎನರ್ಜಿನ ಪಡ್ಕೊಂತಾರೆ. ಎನರ್ಜಿನ ಕಳ್ಕೊಂಡಾಗ ಎದುರುಗಡೆ ಇರೋರ್ಗೆ ತೊಂದ್ರೆ, ಎನರ್ಜಿ ಪಡ್ಕೊಂಡಾಗ, ಶಕ್ತಿ ತುಂಬಿಕೊಂಡಾಗ ಜೊತೆಲಿರೋರ್ಗೆ ಆನಂದ. ಹಾಗಾಗಿ ಷೋಡಶ ಕಲೆ ಗೊತ್ತಿರ್ತಕ್ಕಂಥ ಏಕೈಕ ಮಾತ್ರಳು ಅಂದ್ರೆ ಶಕ್ತಿ ಸ್ವರೂಪಿಣಿಯಾದಂತ ಅಮ್ಮನವರು. ನಿತ್ಯ ಷೋಡಶ ದೇವತೆ ಕಲೆಗಳನ್ನ ಅಮ್ಮನವ್ರ ಪರಾಕ್ರಮ ತ್ಯಾಗವನ್ನ ನೋಡಿ ಜಗನ್ಮಾತೆಗೆ ಆನಂದ ಆಗೋಯ್ತು. ಬಂಡಾಸುರ ಇದ್ನಲ್ಲ, ಅವನ ಪುತ್ರರನ್ನ ವಧಿಸ್ಬೇಕು, ಸಾಯಿಸ್ಬೇಕು. ಬಂಡಾಸುರ ಮಕ್ಕಳನ್ನೆಲ್ಲ ಕೊಲ್ಲಬೇಕು. 30 ಜನ ಮಕ್ಕಳಿದ್ದಾರೆ. ತಾಯಿ ಯೋಚನೆ ಮಾಡ್ತಾಳೆ, ಯಾವ ರೂಪವನ್ನ ಧರಿಸಿ ಅವ್ರನ್ನೆಲ್ಲ ಸಾಯಿಸ್ಲಿ, ವಧೆ ಮಾಡ್ಲಿ ಅವರನ್ನ. ಆಗ ಅವಳಿಗೆ ನೆನಪಾಗುತ್ತೆ, ಬಾಲರೂಪ. ಅಮ್ಮನವರು 9 ವರ್ಷಗಳ ವಯಸ್ಸುಳ್ತಕ್ಕಂಥ ಬಾಲೆಯ ರೂಪವನ್ನ ಅವಳು ಧರಿಸ್ತಾಳೆ, ಉದ್ಭವಳಾಗ್ತಾಳೆ. ಮಂತ್ರಿಣಿಯಾದಂತಹ ಶ್ಯಾಮಲಾಂಬ ವಿಷಂಗ ಅಂತಕ್ಕಂಥ ಬಂಡಾಸುರನ ಮಂತ್ರಿಯನ್ನ ವಧಿಸ್ತಾ ಇದ್ದಾಳೆ. ಇದನ್ನ ನೋಡಿ ಜಗನ್ಮಾತೆ ನಗ್ತಾ ಇದ್ದಾಳೆ, ಬಾಲರೂಪಿಯಾಗಿ ಆಹಾ ಅಂತ ನಗ್ತಾ ಇದ್ದಾಳೆ ದೇವಿ. ಹಾಗೆ ವಾರಾಹಿ ದೇವಿ ವಿಶುಕ್ರ ಅಂತಕ್ಕಂಥ ಬಂಡಾಸುರನ 2ನೇ ಮಂತ್ರಿಯನ್ನ ಹತಗೊಳಿಸ್ತಾ ಇದ್ದಾಳೆ. ಇದನ್ನು ನೋಡಿ ಬಾಲರೂಪಿಯಾದಂತ ಜಗನ್ಮಾತೆ ನಗ್ತಾ ಇದ್ದಾಳೆ. ತದನಂತರ ಆಕೆಯೂ ಕೂಡ ಬಂಡಾಸುರನ ಪುತ್ರರನ್ನ ಸಾಯಿಸ್ತಾ ಇದ್ದಾಳೆ. ಆ ಯುದ್ಧದಲ್ಲಿ ಹೆಜ್ಜೆ ಹೆಜ್ಜೆಗೂ ರಾಕ್ಷಸರು ಕಲ್ಪಿಸ್ತಾ ಇದ್ದಾರೆ. ಮಾಯಾಪುರಿತ ವಿಘ್ನಗಳು ಬಂದ್ರೂ ಕೂಡ ಅವರು ಯಾವುದಕ್ಕೂ ಎದುರುತ್ತಾ ಇಲ್ಲ. ಜಗನ್ಮಾತೆ ತನ್ನ ಪತಿಯಾದ ಕಾಮೇಶ್ವರನ ಸ್ಮರಿಸಿ ವಿಘ್ನೇಶ್ವರನ ಮನಸ್ಸಲ್ಲಿ ಆಹ್ವಾನ ಮಾಡ್ಕೊಂತಾಳೆ, ಹೇ ವಿಘ್ನೇಶ್ವರ, ವಿಘ್ನಾದಿಗಣ ನಾಯಕ, ನಮ್ಮ ಒಂದು ಯುದ್ಧದಲ್ಲಿ ವಿಜಯವನ್ನ ಪ್ರಾಪ್ತಿ ಮಾಡುವಂತ ಪ್ರಾರ್ಥನೆಯನ್ನ ಮಾಡ್ಕೊಂತ ಇದ್ದಾಳೆ. ಯಾವಾಗ ತಾಯಿಯ ಕೂಗನ್ನು ಕೇಳಿಸಿಕೊಂಡ ವಿಘ್ನೇಶ್ವರ ತಥಾಸ್ತು ಅಂತ. ಯಾಕಂದ್ರೆ ವಿಘ್ನೇಶ್ವರನೇ ನಿಂಗೆ ಯಾವುದೇ ವಿಘ್ನ ಆಗಲ್ಲ, ಮುಂದಕ್ಕೆ ಹೋಗಮ್ಮ ಅಂದಾಗ ಅಲ್ಲಿ ಯಾವುದೇ ವಿಘ್ನ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಎಲ್ಲರೂ ವಿಘ್ನೇಶ್ವರನ್ನ ವಿಜೃಂಭಿಸ್ತಾ ಇದ್ದಾರೆ. ಮುಂದೆ ರಾಕ್ಷಸರು ಉಂಟು ಮಾಡಿರ್ತಕ್ಕಂಥ ವಿಘ್ನಗಳನ್ನ ತನ್ನ ಮಂತ್ರಶಕ್ತಿಯಿಂದ ವಿಘ್ನೇಶ್ವರ ಏನ್ ಮಾಡ್ತಾ ಇದ್ದಾನೆ, ನಾಶ ಮಾಡ್ತಾ ಇದ್ದಾನೆ. ಅಮ್ಮನವರ ಬೆಂಬಲಕ್ಕೆ ನಿಂತಿದ್ದಾನೆ. ಅದನ್ನ ನೋಡಿ ಆನಂದ ಆಯ್ತು ಮಾತೆಗೆ. ಈಗ ಭಂಡಾಸುರನು ಸ್ವತಃ ತಾನೇ ಅಮ್ಮನವರೊಂದಿಗೆ ಯುದ್ಧಕ್ಕೆ ಸಿದ್ಧನಾಗ್ಬಿಟ್ಟ. ಮಂತ್ರಿಗಳನ್ನ ಸಾಯಿಸಿದಾಯ್ತು, ತನ್ನ ಮಕ್ಕಳನ್ನ ಕೊಂದ್ಲು. ಈಕೆಯನ್ನ ನಾನು ಬಿಡೋದಿಲ್ಲ. ಅಗಣಿತ ಶಸ್ತ್ರಗಳನ್ನ ಪ್ರಯೋಗಿಸ್ತ. ಆದರೆ ಜಗನ್ಮಾತೆ ಕೈಯಿಂದ ಹೊರಟ ಅಸ್ತ್ರಗಳು ಮಂತ್ರ ಬಲದಿಂದ ಪಾವನವಾಗಿ ಆ ರಾಕ್ಷಸನ ಶಸ್ತ್ರಗಳನ್ನೆಲ್ಲ ಭಸ್ಮ ಮಾಡ್ಬಿಡ್ತು. ಅಸ್ತ್ರ ವರ್ಷಗಳನ್ನೇ ಸುರಿಸಿದ್ರು ಕೂಡ ತಾಯಿ ಮುಂದೆ ಯಾವ ಅಸ್ತ್ರಗಳು ಕೂಡ ನಡೀಲಿಲ್ಲ. ಈಗ ದೇವಿಗೆ ಅನ್ಸುತ್ತೆ, ತನ್ನ ಕಡೆಯವರ ಸಂಖ್ಯೆ ಹೆಚ್ಚಾಗಬೇಕು, ನನ್ನ ಸೈನ್ಯದ ಬಲ ಹೆಚ್ಚಾಗಬೇಕು ಅಂತ ಆಸೆ ಪಟ್ಟು ಏನ್ ಮಾಡ್ತಿಲ್ಲ ಜಗನ್ಮಾತೆ ತನ್ನ ಕೈಗಳ ಉಗುರುಗಳಿಂದ 10 ಬೆರಳುಗಳ ಉಗುರುಗಳಿಂದ ನಾರಾಯಣನ ದಶಾವತಾರಗಳನ್ನ ಸೃಷ್ಟಿ ಮಾಡಿದ್ಲು ದೇವಿ. ಕೊನೆಯಲ್ಲಿ ರಾಕ್ಷಸ ಸೈನ್ಯವೆಲ್ಲ ಭಸ್ಮೀಭೂತ ಆಗೋಯ್ತು. ಆ ಭಸ್ಮೀಭೂತ ಆಗ್ಬೇಕು ಅಂದ್ರೆ ಒಂದು ಬಾಣವನ್ನ ಪ್ರಯೋಗ ಮಾಡಿದ್ಲು. ಆ ಬಾಣವೇ ಮಹಾಪಾಶುಪತ ಅಂತಕ್ಕಂಥ ಅಸ್ತ್ರವನ್ನ ಪ್ರಯೋಗವನ್ನ ಮಾಡಿದ್ಲು. ಕಾಮೇಶ್ವರಾಸ್ತ್ರ ಅಂತಕ್ಕಂಥ ಶಿವಶಕ್ತಿ ಸಮನ್ವಿತವಾದಂತ ಅಸ್ತ್ರವನ್ನ ಪ್ರಯೋಗಿಸಿ ಆ ಬಂಡಾಸುರ ಇದ್ನೆಲ್ಲ ಶೂನ್ಯಕ ಅನ್ನುವ ಆ ಪಟ್ಟಣವನ್ನ ಭಸ್ಮ ಮಾಡಿದ್ಲು. ಭಂಡಾಸುರ ಹಾಗೂ ಅವನ ಶೂನ್ಯಕ ಪಟ್ಟಣದಲ್ಲಿನ ಎಲ್ಲ ಸೈನ್ಯ ಸುಟ್ಟು ಭಸ್ಮ ಆಗೋಯ್ತು. ಸಕಲ ದೇವತೆಗಳು ಬ್ರಹ್ಮೋಪೇಂದ್ರರು ಅಲ್ಲಿ ನೆರೆದು ತಾಯಿಯ ಪರಾಕ್ರಮವನ್ನ ಕೊಂಡಾಡ್ತಾ ಇದ್ದಾರೆ. ಸರ್ವ ಲೋಕಗಳಿಗೂ ರಾಕ್ಷಸ ಬಾಧೆ ತಪ್ಪಿಸಿದ್ದಕ್ಕೆ ಶ್ರೀಮಾತೆಯನ್ನ ಶತಶತ ಕಂಠಗಳಲ್ಲಿ ಸ್ತುತಿಸ್ತಾ ಇದ್ದಾರೆ. ಯಾವಾಗ ತಾಯಿ ಆ ಭಂಡಾಸುರನನ್ನ ಉಗ್ರವಾಗಿ ವಧೆಯನ್ನ ಮಾಡಿದ್ಲು,
ಉಗ್ರ ರೂಪವಾಗಿ ನಿಂತಿದ್ದಾಳೆ. ದೇವತೆಗಳೆಲ್ಲ ತಾಯಿ ಶಾಂತಳಾಗ್ಲಿ ಅಂತ ಒಂದು ಹಾಡನ್ನ ಸ್ತುತಿಸಿದ್ರು. ತದನಂತರ ಸೌಮ್ಯ, ಸೌಂದರ್ಯ, ಲಾವಣ್ಯ ಸ್ವರೂಪದಲ್ಲಿ ಎಲ್ಲರಿಗೂ ಕೂಡ ದರ್ಶನವನ್ನ ಇರ್ತಾ ಇದ್ದಾಳೆ. ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಅಂತ ಕರಿತೀವಿ. ಮಾತೇನಂದ್ರೆ ರಾಕ್ಷಸರನ್ನ ನಿರ್ದಾಕ್ಷಿಣ್ಯವಾಗಿ ಭಸ್ಮ ಮಾಡದಂತ ಮಹಾತಾಯಿ ಈಗ ಸೌಮ್ಯ ಸ್ವರೂಪಿಣಿಯಾಗಿ ನಿಂತಿದ್ಯಲ್ಲ, ಅದು ನೀನೇನಾ? ನಿಜವಾಗ್ಲೂ ಇಷ್ಟು ಸೌಮ್ಯ ಸ್ವರೂಪಿಣಿ ಆ ರೂಪವನ್ನ ತಾಳಿ ಅವರನ್ನೆಲ್ಲ ನೀನು ಹತ ಮಾಡ್ದ, ವಧೆ ಮಾಡ್ದ? ಆಗ ದೇವಿ ನಗ್ತಾ ಹೇಳ್ತಾಳಂತೆ, ಹಿಂದೆ ಈಶ್ವರನ ಮೇಲೆ ಹೂಬಾಣವನ್ನ ಪ್ರಯೋಗಿಸಿದ ಮನ್ಮಥ 3 ಕಣ್ಣಿನಿಂದ ಭಸ್ಮ ಆಗ್ತಾನೆ. ರತೀದೇವಿಯ ದೀನಾಲಾಪವನ್ನ ಕೇಳಿ ಜಗತ್ ಕಲ್ಯಾಣಕ್ಕಾಗಿ ಆತನನ್ನ ಪುತ್ರ ವಾತ್ಸಲ್ಯದಿಂದ ಮತ್ತೆ ಬದುಕಿಸ್ಲಿಲ್ವ ನಾನು? ಯಾವ ಸಂದರ್ಭದಲ್ಲಿ ಯಾವಾಗೆಲ್ಲ ನನ್ನ ಅವಶ್ಯಕತೆಯು ಇದೆಯೋ ನಾನು ಉಗ್ರಳಾಗ್ತೇನೆ, ಮತ್ತೆ ಮಾತೃ ಸ್ವರೂಪವಾಗಿ ಜಗತ್ತನ್ನ ಪೋಷಿಸ್ತೇನೆ. ಅಜ್ಞಾನ ಅಂತದ್ರಿಂದ ನಾನು ದೂರ ಮಾಡ್ತೇನೆ. 10 ಅವತಾರದ ಬಗ್ಗೆ ಗೊತ್ತು. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬೌದ್ಧ, ಕಲ್ಕಿ. ಯಾಕೆಂದ್ರೆ ಮತ್ತೆ ಹೇಳಿಲ್ಲ ಸರ್ ಅಂತ ಅನ್ಕೋಬಾರದು. ಹಾಗಾಗಿ ಈ ರೀತಿಯಾಗಿ ಆಕೆ ಸಂಹಾರವನ್ನ ಮಾಡ್ತಾಳೆ. ಇನ್ನೊಂದು ವಿಚಾರ, ನಾವು ಈ ಷೋಡಶಾಕ್ಷರಿ ಮಂತ್ರವನ್ನ ಹೇಳಿದ್ದೆ ನಾನು ತರಗತಿಯನ್ನ ಮಾಡ್ಬೇಕಾದ್ರೆ. ಆ ಷೋಡಶಾಕ್ಷರಿ ಮಂತ್ರದಲ್ಲಿ ಯಾಕದಕ್ಕಷ್ಟು ಪವರು ಅಂದ್ರೆ, ಈಗ ತಾನೇ ಹೇಳದ್ನಲ್ಲ, ಶಿವನ ಕೋಪಕ್ಕೆ ಬಲಿಯಾದ ಮನ್ಮಥ ಮತ್ತೆ ಪುನರುಜ್ಜೀವನಗೊಳಿಸ್ತ. ಈ ಬೀಜಾಕ್ಷರ ಮಂತ್ರದಿಂದ ಅವನು ಪುನರುಜ್ಜೀವನ ಪಡ್ಕೊಂಡಿತ್ತು. ಯಾವುದು? ಕಾಕಾರಾದಿ ಬೀಜಾಕ್ಷರಿ ಮಂತ್ರ. ಕಾ ದಿ ಬೀಜಾಕ್ಷರಿ ಮಂತ್ರ ಅಂದ್ರೆ ಅದೇ ಮಂತ್ರ, 15 ಅಕ್ಷರ ಇರೋ ಮಂತ್ರ. ಲೋಪಾಮುದ್ರೆಯದು ಹಾದಿ ಸಂಪ್ರದಾಯ, ಅಗಸ್ತ್ಯರ್ದು ಕಾದಿ ಸಂಪ್ರದಾಯ. ಅಂದ್ರೆ ಇಬ್ಬರ ಅಗಸ್ತ್ಯರ ಹೆಂಡತಿ ಲೋಪಾಮುದ್ರ, ಇಬ್ಬರ ಒಂದು ಆ ಮಂತ್ರಕ್ಕೆ ಡಿಫ್ರೆನ್ಸ್ ಏನು ಅಂದ್ರೆ, ಆ ಲೋಪಾಮುದ್ರ ತಾಯಿ ಹಕಾರವನ್ನ ಬಳಸಿದ್ರು, ಆದ್ರೆ ಅಗಸ್ತ್ಯರು ಕಾಕಾರವನ್ನ ಬಳಸಿದ್ರು. ಅದಕ್ಕೆ ಅದನ್ನ 3 ಕೂಟಗಳಾಗಿ ವಿಭಾಗಿಸಿ ವಾಗ್ಭವ ಕೂಟ, ಮಧ್ಯಕೂಟ ಅಂತ ಮಾಡಿದ್ರು. ಕೊನೆಯಲ್ಲಿ ಶ್ರೀಕಾರವನ್ನ ಸೇರಿಸ್ಬಿಟ್ಟು ಷೋಡಶಾಕ್ಷರಿ ಅಂತ ಮಾಡಿದ್ರು. ಪಂಚದಶಾಕ್ಷರಿ ಆಗ್ಲಿ ಷೋಡಶಾಕ್ಷರಿ ಆಗ್ಲಿ ಮಂತ್ರಗಳನ್ನ ಪ್ರಾರಂಭಿಸುವ ಮೊದಲು ಓಂಕಾರದಿಂದನೇ ಶುರು ಮಾಡ್ಬೇಕು ಅಲ್ವಾ? ಯಾಕೆ ಈ ವಿಚಾರ ಹೇಳ್ದೆ ಅಂದ್ರೆ, ಕ, ಎ, ಇ, ಲ, ಹ್ರೀಂ ಈ 5 ಅಕ್ಷರಗಳು ವಾಗ್ಭವ ಕೂಟ. ಇದು ದೇವಿಗೆ ತುಂಬಾ ಇಂಪಾರ್ಟೆಂಟ್. ಇದು ದೇವಿಯ ಮುಖವನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಾನು ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಯಾವ್ಯಾವ್ದು ಅಕ್ಷರ ದೇವಿಯ ಮುಖವನ್ನ ತೋರಿಸುತ್ತೆ. ಷೋಡಶಾಕ್ಷರಿ ಮಂತ್ರ, ಆ ಷೋಡಶಾಕ್ಷರಿ ಮಂತ್ರದಲ್ಲಿ ಕಕಾರ, ಏಕಾರ, ಈಕಾರ, ಲಾಕಾರ, ಹ್ರೀಂಕಾರ ವಾಗ್ಭವ ಕೂಟ ಅಂತ ಕರಿತೀವಿ. ಇದು ದೇವಿಯ ಮುಖವಾಗಿರುತ್ತೆ. ಹಾಕಾರ, ಸಾಕಾರ, ಕಾಕಾರ, ಹಾಕಾರ, ಲಾಕಾರ, ಹ್ರೀಂಕಾರ ಇದು 6 ಅಕ್ಷರ. ಇದು ಮಧ್ಯಕೂಟ ಅಂತ ಕರಿತೀವಿ. ದೇವಿಯ ಕುತ್ತಿಗೆಯಿಂದ ಹಿಡಿದು ಸೊಂಟದವರೆಗಿನ ಭಾಗ. ಇನ್ನು 3ನೇದು ಸಾ ಕ ಲ ಹ್ರೀಂ, ಇದು 4 ಅಕ್ಷರ. ಇದನ್ನ ಶಕ್ತಿಕೂಟ ಅಂತ ಕರಿತೀವಿ. ದೇವಿ ಸೊಂಟದಿಂದ ಪಾದಗಳ ತನಕ ಒಟ್ನಲ್ಲಿ ಎಲ್ಲ ಕೂಡ್ಬಿಟ್ರೆ 15 ಅಕ್ಷರ. ಅದಕ್ಕೊಂದು ಓಂಕಾರ ಸೇರಿಸ್ಕೊಂಡು 16 ಅಕ್ಷರ ಮಾಡ್ಕೋಬೇಕು. ಚಕ್ರಗಳ ಬಗ್ಗೆ ಬರುತ್ತೆ. ಚಕ್ರಗಳ ಬಗ್ಗೆ ಕುಂಡಲಿನಿ ಶಕ್ತಿ ಅಂತ ನೀವು ತುಂಬಾ ಜನ ಕೇಳಿರ್ತೀರ. ಕುಂಡಲಿನಿ ಶಕ್ತಿ ಅಂತ ಹೇಳಿರ್ತಾರೆ ನೋಡಿ. ಕುಲ ಅಂದ್ರೆ ಶರೀರ ಅಂತ ಅರ್ಥ. ಅಮೃತ ಅಂದ್ರೆ ದೇವಿಯ ಸೂಕ್ಷ್ಮವಾದ ಶಕ್ತಿ. ಕುಲಾಮೃತ ದೇವಿಯ ಸೂಕ್ಷ್ಮವಾದ ಶಕ್ತಿ ಅಂದ್ರೆ ದೇಹದ ಸೂಕ್ಷ್ಮವಾದ ಶಕ್ತಿ. ಕುಂಡಲಿನಿ ಶಕ್ತಿ ಅಂದ್ರೆ ಪ್ರತಿಯೊಬ್ಬ ಮಾನವನ ಮೂಲಾಧಾರ ಚಕ್ರದಲ್ಲಿ ಇರೋ ಎನರ್ಜಿ. 6 ರೀತಿಯಾದಂತ ಷಟ್ಚಕ್ರ ಇದೆ ಹ್ಯೂಮನ್ ಬಾಡಿಲಿ. ಆ ಹ್ಯೂಮನ್ ಬಾಡಿಲಿ ಇರೋ 6 ಚಕ್ರದಲ್ಲಿ ಮೂಲಾಧಾರ ಚಕ್ರದಲ್ಲಿರುವ ವಿಶೇಷವಾದ ಶಕ್ತಿಯನ್ನ ಕುಂಡಲಿನಿ ಶಕ್ತಿ ಅಂತ ಕರಿತೀವಿ ನಾವು. ಇದು ದೇವಿಯ ಸ್ವರೂಪ ಶಕ್ತಿ. ಯಾಕೆ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಅಂತ ಇರ್ತಾರೆ ಅಂದ್ರೆ ದೇವಿ ಇರ್ತಾರೆ ಅಂತ. ಅದು ಯಾವ ರೀತಿ ಇದೆ ಅಂದ್ರೆ ಸರ್ಪಾಕೃತಿಯಲ್ಲಿದೆ. ಸ್ನೇಕ್, ನೀವು ಹಾವನ್ನು ನೋಡಿದ್ರೆ ಯಾವ ರೀತಿ ಇರುತ್ತೋ ಹಾವಿನ ರೀತಿ ಇರುತ್ತೆ ಅಂತ ಹೇಳ್ತಾರೆ.
ಆದ್ರೆ ಮೂಲಾಧಾರ ಚಕ್ರದಲ್ಲಿ ಇದು ಡಿಆಕ್ಟಿವೇಟ್ ಆಗಿರುತ್ತೆ, ಸುಪ್ತವಾಗಿರುತ್ತೆ ಅಂತ ಕರಿತೀವಿ. ಅದು ಅಷ್ಟು ಈಸಿಯಾಗಿ ಆಕ್ಟಿವೇಟ್ ಆಗಲ್ಲ, ಅದು ನಮ್ಮ ಅನುಭವಕ್ಕೆ ಬರಲ್ಲ. ಪ್ರಾಣಾಯಾಮದಿಂದ, ನಿತ್ಯ ಸಾಧನೆಯಿಂದ ಜಾಗೃತಗೊಳಿಸ್ಕೋಬೇಕು. ಆಗ ಅದು ಮುಚ್ಚಿದ ಸುಷುಮ್ನ ರಂಧ್ರವನ್ನ ತರೆದು ಹೊರಗಡೆ ಬರುತ್ತೆ. ಯಾಕೆ ಸರ್ ಡಿಆಕ್ಟಿವೇಟ್ ಆಗಿರುತ್ತೆ ಅಂದ್ರೆ, ಸುಷುಮ್ನ ಅಂತಕ್ಕಂಥ ನಾಡಿ ರಂಧ್ರ ಅದು ಕ್ಲೋಸ್ ಆಗಿರುತ್ತೆ. ನವರಂಧ್ರ ಇದೆಯಲ್ಲ ಮನುಷ್ಯನಿಗೆ, ಆ 9 ರಂಧ್ರಗಳಲ್ಲಿ ಯಾವಾಗ್ಲೂ ಗಾಳಿ ಸಂಚಾರ ಆಗಲ್ಲ. ಆ ಸುಷುಮ್ನ ರಂಧ್ರ ಮುಚ್ಚಿ ಆ ಶಕ್ತಿ ಹೋಗ್ಬಿಟ್ಟಿರುತ್ತೆ. ಯಾವಾಗ ಪ್ರಾಣವಾಯು ಸುಷುಮ್ನ ನಾಡಿಯ ಮೂಲಕ ಬ್ರಹ್ಮ ನೋಡಿ, ಅದು ಗಾಳಿ ನಾವು ಪ್ರಾಣಾಯಾಮ ಮಾಡ್ತಾ ಇರ್ತೀವಿ, ಸಾಧನೆ ಮಾಡ್ತಿರ್ತೀವಿ, ನಾವು ತಗೊಳೋ ಗಾಳಿ ಏಕಾಗ್ರತೆಯಿಂದ ಮಾಡ್ಬಿಟ್ಟು ನಾವು ದೇಹದೊಳಗಡೆ ಕಳಿಸಿದಾಗ ಬ್ರಹ್ಮ ವಿಷ್ಣು ರುದ್ರ ಗ್ರಂಥಿಗಳನ್ನ ಭೇದಿಸ್ಬೇಕು. ಅದನ್ನ ಭೇದಿಸಿ ಸಹಸ್ರಾರಕ್ಕೆ ತಲುಪಬೇಕು. ಆದ್ರೆ ಅಮೃತ ವರ್ಷ ಆಗುತ್ತವಾಗ ಸಹಸ್ರದಳ ಕಮಲ ನಮ್ಮ ತಲೆಯಲ್ಲಿ ಕೆಳಮುಖ ಆಗಿರೋದು ಮೇಲ್ಮುಖ ಆಗ್ಬಿಡುತ್ತೆ. ಅದೇ ಸಾಧನೆ ಇಷ್ಟೇ. ಬಟ್ ಇಷ್ಟನ್ ಮಾಡಕ್ಕೆ ಅದಷ್ಟು ಈಸಿ ಅಲ್ಲ. ಆ ಪ್ರಾಣವಾಯು ತಲುಪಲು ಸಹಾಯ ಆಗೋದು ದೇವಿ ಶಕ್ತಿ. ಆ ದೇವಿ ಶಕ್ತಿ ನಮ್ಮಲ್ಲಿರ್ಬೇಕು. ಕುಲಾಮೃತೈಕ ರಸಿಕ ಅಂದ್ರೆ ಸಹಸ್ರಾರದಲ್ಲಿ ಚಂದ್ರಮಂಡಲದ ಮಧ್ಯೆ ಇರೋ ಗಂಟು ಅಂತ ಅರ್ಥ. ಈಗ ಉಪಾಸನ ವಿಧಾನ, ದೇವಿ ಪೂಜೆಯಲ್ಲಿ 3 ಪೂಜೆಯಪ್ಪ, 3 ರೀತಿಯಾದಂತ ಪೂಜಾ ಸಂಕೇತ. ಒಂದು ಚಕ್ರ ಸಂಕೇತ, ಮಂತ್ರ ಸಂಕೇತ, ಪೂಜಾ ಸಂಕೇತ. ಯಾವ್ಯಾವ ಸಂಕೇತ? ಚಕ್ರ ಸಂಕೇತವಾಗಿ ಅಮ್ಮನವ್ರನ್ನ ಪೂಜೆ ಮಾಡ್ಬೋದು, ಮಂತ್ರ ಸಂಕೇತವಾಗಿ ಅಮ್ಮನವ್ರನ್ನ ಮಂತ್ರ ಹೇಳ್ಬಿಟ್ಟು ಪೂಜೆ ಮಾಡ್ಬೋದು, ಶ್ರೀಚಕ್ರ ಆರಾಧನೆ ಮಾಡಿ ಪೂಜೆ ಮಾಡ್ಬೋದು. ಇದು ಯಾವ್ದೂ ಗೊತ್ತಿಲ್ಲ ಅಂದ್ರೆ ಪೂಜಾ ಸಂಕೇತ ಅಂದ್ರೆ ನಮಗ್ ಯಾವ ರೀತಿ ಪೂಜೆ ಮಾಡೋ ಗೊತ್ತೋ ಆ ರೀತಿ ಪೂಜೆ ಮಾಡಿ ಅಮ್ಮನವ್ರ ಪೂಜೆ ಮಾಡೋದು. ಈ ಪೂಜಾಧಾರ ಶ್ರೀಚಕ್ರ ಇತ್ಯಾದಿ ಮಂತ್ರ ಪೂಜೆ ಮಾಡ್ಬೇಕಾದ್ರೆ ಹೇಳೋ ಮಂತ್ರ ಪೂಜಾ ಕ್ರಮ ಎಲ್ಲ ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಎಲ್ಲರ ಉದ್ದೇಶ ಒಂದೇ. ಮಂತ್ರ ಅಂದ್ರೆ ರಹಸ್ಯ ಭಾಷಣ, ನಾವು ದೇವ್ರೊಂದಿಗೆ ಮಾತಾಡೋದು ನೋಡಿ, ರಹಸ್ಯ ಭಾಷಣ. ನೀವು ಮಂತ್ರ ಹೇಳ್ತಾ ಇರೋದು ದೇವ್ರ ಜೊತೆ ಮಾತಾಡ್ತಾ ಇರ್ತೀರಾ. ಸೊ ಅದಕ್ಕೆ ಮಂತ್ರ ಹೇಳ್ಬೇಕಾದ್ರೆ ಪ್ಲೀಸ್ ಕಾನ್ಸಂಟ್ರೇಟ್ ಅಂತ ಹೇಳೋದು, ಮಹಾಪ್ರಾಣದ ಮೇಲೆ ಫೋಕಸ್ ಮಾಡಿ ಅಂತ ಹೇಳೋದು, ಸುಮ್ನೆ ಬಾಯಿಂದ ಹೇಳ್ತಾ ಇಲ್ಲ. ಇಟ್ ಈಸ್ ಎ ಕಮ್ಯುನಿಕೇಶನ್ ಬಿಟ್ವೀನ್ ಗಾಡ್ ಅಂಡ್ ಸೋಲ್. ನಮ್ಮ ಸೋಲ್, ನಮ್ಮ ಆತ್ಮ ಮತ್ತು ದೇವರ ಜೊತೆ ನಡೆಯುವ ಸಂದರ್ಶನ. ಅದೊಂಥರ ಇಂಟರ್ವ್ಯೂ ತರ ಇರ್ಬೇಕು. ದೇವಿ ವೇದ ಮಂತ್ರ, ಪುರಾಣ ಮಂತ್ರ ಸ್ವರೂಪಳಾಗಿರ್ಬೋದು, ಆದ್ರೆ ನಮ್ಮ ಅಹಂಕಾರವನ್ನ ನಾಶ ಮಾಡ್ಕೊಂಡು ಪೂಜಿಸಿದಾಗ ಮಾತ್ರ ಆಕೆ ನಮಗೆ ಗೋಚಾರ ಆಗ್ತಾಳೆ ಅನ್ನೋ ವಿಚಾರವನ್ನ ಹೇಳ್ತಾರೆ. ಈ ರೀತಿಯಾಗಿ 3ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿ ಆಗ್ತಾ ಇದೆ. ಲಲಿತಾಂಬೆಯ ಪಾದಕ್ಕೆ ಶರಣೋನ. ಶುಭಮಸ್ತು ಎಲ್ರಿಗೂ.